ಒಡ್ಡಾರಾಧನೆಯ ಭದ್ರಬಾಹು ಭಟ್ಟಾರರ ಕಥೆ ಚಿಂತನೆ ಮಾಡ್ತಾ ಇದ್ದೇವೆ. ಬಹಳ ವಿಸ್ತಾರವಾದ ಕಥೆ ಅದು. ಮೇಲಾಗಿ ಇತಿಹಾಸಕ್ಕೆ, ಜೈನ ಧರ್ಮದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮಹತ್ವಪೂರ್ಣವಾದ ವಿಚಾರಗಳನ್ನು ಕೂಡ ಒಳಗೊಂಡಿರ್ತಕ್ಕಂತಹ ಕಥೆ ಭದ್ರಬಾಹು ಭಟ್ಟಾರರ ಕಥೆ. ಭದ್ರಬಾಹು ಭಟ್ಟಾರರನ್ನ ಗೋವರ್ಧನ ಭಟ್ಟಾರರು ಅನ್ನುವಂತಹ ಮಹಾತ್ಮರು ಈತ ಮಹಾತ್ಮನಾಗಿದ್ದಾನೆ ಅಂತ ಗುರುತಿಸಿ ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಳ್ಳುತ್ತಿದೆಯಲ್ಲ, ಅದು ಈ ಕಥೆಯ ಬಹಳ ಮಹತ್ವದ ಘಟನೆ. ದ್ವಾದಶಾಂಗ ಚತುರ್ದಶ ಪೂರ್ವ. ಜೈನ ಧರ್ಮದ ಎಲ್ಲ ತತ್ವಗಳು ಅಡಕವಾಗಿದ್ದಂತಹದ್ದು ದ್ವಾದಶಾಂಗ ಚತುರ್ದಶ ಪೂರ್ವ. ಅದೆಲ್ಲವನ್ನು ಒಬ್ಬರೇ ಧಾರಣೆ ಮಾಡಿಕೊಳ್ಳೋದು ಅಂತ ಪುರಾತನ ಕಾಲದಲ್ಲಿತ್ತು. ಅದನ್ನೆಲ್ಲ ಸ್ಮರಣೆಯಲ್ಲೇ ಇಟ್ಕೊಳ್ಬೇಕಲ್ಲ, ಅಷ್ಟು ದೊಡ್ಡ ತತ್ವರಾಶಿ ದ್ವಾದಶಾಂಗ ಚತುರ್ದಶ ಪೂರ್ವ. ಭದ್ರಬಾಹು ಭಟ್ಟಾರರ ಕಾಲಕ್ಕೆ ಬರೋ ಹೊತ್ತಿಗೆ ಮುಂದಕ್ಕೆ ಯಾವುದೇ ಇಷ್ಟು ತತ್ವರಾಶಿಯನ್ನ ಜ್ಞಾಪಕ ಇಟ್ಕೊಳ್ಳೋರು ಹುಡ್ತಾರೋ ಇಲ್ವೋ ಗೊತ್ತಿಲ್ಲ. ಇಲ್ಲೊಬ್ಬರು ಶಿಷ್ಯ ನನಗೆ ಸಿಕ್ಕಿದ್ದಾರೆ, ಇವರಿಗೆ ನಾನು ಬೋಧನೆ ಮಾಡಿಬಿಡ್ತೀನಿ. ದರ್ಬಾಯಿನಲ್ಲಿ ಏನಾಗ್ಬಿಟ್ಟು ಈ ಪ್ರಕೃತಿಯ ತತ್ವಗಳ ಪರಿವರ್ತನೆ ಇತ್ಯಾದಿಗಳು ಏನಾಗ್ತಾವೋ ಗೊತ್ತಿಲ್ಲ. ಏನಾದರಾಗಲಿ ಈಗ ಒಬ್ಬ ಶಿಷ್ಯ ಸಿಕ್ಕಿದ್ದಾನೆ, ದ್ವಾದಶಾಂಗ ಚತುರ್ದಶ ಪೂರ್ವಗಳನ್ನ ಧಾರಣೆ ಮಾಡಿಕೊಳ್ಳಬಲ್ಲಂತಹ ಶಿಷ್ಯ ಸಿಕ್ಕಿದ್ದಾನೆ ಅಂತ ಅದನ್ನ ದಿವ್ಯ ದೃಷ್ಟಿಯಿಂದ ಕಂಡುಕೊಂಡು ಗೋವರ್ಧನ ಭಟ್ಟಾರರು ಅಂತ ಅವರು ದ್ವಾದಶಾಂಗ ಚತುರ್ದಶ ಪೂರ್ವಗಳನ್ನ ಧಾರಣೆ ಮಾಡಿಕೊಂಡಿದ್ರು. ಈ ಭದ್ರಬಾಹು ಭಟ್ಟಾರರನ್ನ ಗುರುತಿಸಿದ್ಯಾಗಪ್ಪ ಅಂದ್ರೆ ಬಾಲಕರಾಗಿ ಆಟ ಆಡ್ತಾ ಇದ್ದಾರೆ. ಅದೀಗ ಕಥೆಯನ್ನೆಲ್ಲ ನಾವು ನೋಡಿದ್ದೀವಿ, ಸಂಗ್ರಹವಾಗಿ ಮುಂದೆ ಕೊಟ್ಟೋಣ. 14 ಬೀಜಗಳನ್ನ ಒಂದರ ಮೇಲೆ ಒಂದಿಟ್ಟು ಆಟ ಆಡ ಎಲ್ಲ ಮಕ್ಕಳು ಸೋತು ಹೋಗ್ತಾ ಇದ್ರು. ಅದನ್ನ 14 ಬೀಜಗಳನ್ನ ಜೋಡಿಸೋದಕ್ಕೆ ಆಗ್ತಾ ಇರಲಿಲ್ಲ. ಭದ್ರಬಾಹು ಭಟ್ಟಾರ ಬಾಲಕರಾಗಿದ್ದಾಗ ಆಟ ಆಡುವಾಗ 14 ಬೀಜಗಳನ್ನ ಒಂದರ ಮೇಲೆ ಒಂದನ್ನ ಜೋಡಿಸಿ ಆಟದಲ್ಲಿ ಯಶಸ್ವಿಯಾದ. ಅದನ್ನ ಗೋವರ್ಧನ ಭಟ್ಟಾರರು ಎಲ್ಲರೂ ಸಂಚಾರ ಮಾಡ್ತಾ ಬಂದವರು ನಿಂತ್ಕೊಂಡು ನೋಡ್ತಾ ಇದ್ರು. ಈ ಹುಡುಗರ ಆಟನ ನಿಂತು ನೋಡ್ತಾ ಇದ್ರು. ಯಾವಾಗ 14 ಬಿಲ್ಲೆಗಳನ್ನ ನಿಲ್ಲಿಸಿ ಜೋಡಿಸಿ ಆಟದಲ್ಲಿ ಯಶಸ್ವಿಯಾದ್ರು, ಆಹಾ ಈ ಬಾಲಕ ಇದಾನಲ್ಲ, ಇದು ಸಾಮಾನ್ಯನಲ್ಲ, ದ್ವಾದಶಾಂಗ ಚತುರ್ದಶ ಪೂರ್ವಗಳನ್ನ ಧಾರಣೆ ಮಾಡ್ಕೊಳ್ಳೋ ಶಕ್ತಿ ಇದೆ ಅಂತ ತಿಳ್ಕೊಂಡು, ದಿವ್ಯ ದೃಷ್ಟಿಯಿಂದ ತಿಳ್ಕೊಂಡು, ಆಮೇಲೆ ಆ ಬಾಲಕರನ್ನು ಕರೆದು ನಿಮ್ಮ ಮನೆ ಎಲ್ಲಪ್ಪ, ನಾನು ನಿಮ್ಮ ಮನೆಗೆ ಬರಬೇಕು ಅಂದರು. ಆಯ್ತು ಅಂತ ಭದ್ರಬಾಹು ಭಟ್ಟಾರರು ತಮ್ಮ ಮನೆ ಕರ್ಕೊಂಡ್ರು. ಬಾಲಕ ಆ ತಂದೆ ತಾಯಿಗಳಿಗೆ ಹೇಳಿದ್ರು, ಗುರುಗಳು ಹೇಳಿದ್ರು, ನಿಮ್ಮ ಬಾಲಕನನ್ನು ನನ್ನ ಜೊತೆ ಕಳಿಸ್ಕೊಡಿ, ಎಲ್ಲ ವಿದ್ಯೆಗಳನ್ನು ಕಳಿಸ್ಕೊಡ್ತೀವಿ ಅಂತ ಕೇಳಿಕೊಂಡ್ರು. ಅವರು ವೈದಿಕ ಪರಂಪರೆಯ ಬ್ರಾಹ್ಮಣರು ಭದ್ರಬಾಹು ಭಟ್ಟಾರರು. ಈ ಗುರುಗಳು ವೇದ ಪರಂಪರೆಯವರು. ಹಾಗೆಲ್ಲ ಭೇದ ಏನು ಇರಲಿಲ್ಲ. ಯಾರೋ ಗುರುಗಳು ಪಾಠ ಹೇಳ್ಕೊಡ್ತಾರೆ ಅಂದ್ರೆ ಆಯ್ತು ಕಲ್ತ್ಕೊಂಡ್ಬರ್ಲಿ ಅನ್ನುವಂತಹ ದೃಷ್ಟಿ ಇದ್ದ ಕಾಲ. ಹೀಗಾಗಿ ಭದ್ರಬಾಹು ಭಟ್ಟಾರರನ್ನ ಬಾಲಕನಾಗಿದ್ದಾಗಲೇ ಗೋವರ್ಧನ ಭಟ್ಟಾರ ಅಂತ ಕಲಿಸಿದ್ರು. ಅವರು ವೈದಿಕ ಪರಂಪರೆಯ ವಿದ್ಯೆಯನ್ನು ಕಲ್ತಿದ್ರು. ಅದು ವಿಶೇಷ. ಗೋವರ್ಧನ ಭಟ್ಟಾರರ ವಿಶೇಷ ಏನು ಅಂದ್ರೆ ವೈದಿಕ ಪರಂಪರೆಯ ವೇದ ವಿದ್ಯೆಯನ್ನು ಕಲ್ತ್ಕೊಂಡಿದ್ರು. ಜೈನ ಪರಂಪರೆಯ ದ್ವಾದಶಾಂಗ ಚತುರ್ದಶ ಪೂರ್ವಗಳನ್ನು ಕಲ್ತ್ಕೊಂಡಿದ್ರು. ಅಂತಹ ಮಹಾತ್ಮರು, ಅಷ್ಟು ಧಾರಣಾ ಶಕ್ತಿ ಇದ್ದಂತಹ ಪುಣ್ಯ ಪುರುಷರು. ಆಯ್ತು ಹೋದ್ಮೇಲೆ ಎಲ್ಲಾನು ವೈದಿಕ ಪರಂಪರೆ, ವೇದ, ಶಾಸ್ತ್ರ, ಪುರಾಣ, ಇತಿಹಾಸ ಎಲ್ಲ ಹೇಳ್ಕೊಂಡ್ರು. ಒಳ್ಳೆಯದಾಗಪ್ಪ, ಹೋಗು ನಿನ್ನ ಮನೆಗೆ. ಇಲ್ಲ ನಾನು ಸನ್ಯಾಸಿ ಆಗ್ಬಿಡ್ತೀನಿ, ನಿಮ್ಮ ಜೊತೆಲಿ ಇರ್ತೀನಿ. ಇಲ್ಲ ನಾನು ಹಾಗೆ ಹೇಳಿ ಕರ್ಕೊಂಡ್ಬಂದಿಲ್ಲಪ್ಪ, ನಿನ್ನನ್ನ ವಿದ್ಯೆ ಕಳಿಸ್ತೀನಿ ಅಂತ ಕರ್ಕೊಂಡ್ಬಂದಿರೋದು. ನಿಮ್ಮ ತಾಯಿ ತಂದೆಗಳ ಜೊತೆಲಿ ಇರಬೇಕು. ನೀನು ಸ್ವಲ್ಪ ನೀನೇನು ವಿದ್ಯೆ ಕಲ್ತಿದ್ದೀವಿ ಎಲ್ಲರಿಗೂ ಹೇಳ್ಕೊಡ್ಬೇಕು,
ಈಗ ಅಂತ ಹಿಂದೆ ಕಳಿಸ್ಬಿಟ್ಟು ಆಯ್ತು. ಗುರುಗಳು ಹೇಳಿದ್ಮೇಲೆ ಇನ್ನೇನು ಅಂದ್ಬಿಟ್ಟು ಸ್ವಲ್ಪ ವರ್ಷಗಳ ಕಾಲ ತಂದೆ ತಾಯಿಗಳ ಜೊತೆಯಲ್ಲಿದ್ದು ತಮ್ಮ ವಿದ್ವತ್ತನ್ನೆಲ್ಲ ಪ್ರದರ್ಶನ ಮಾಡಿ ಅನೇಕರನ್ನ ಭಾರತದಲ್ಲಿ ಸೋಲಿಸಿ ಕೀರ್ತಿಯನ್ನು ಮಾಡಿದ್ರು. ಅಷ್ಟು ಹೊತ್ತಿಗೆ ವೈರಾಗ್ಯ ಗಟ್ಟಿಯಾಗಬೇಕು. ತಂದೆ ತಾಯಿಗಳು ಮದುವೆ ಮಾಡೋಣ ಅಂತ ಹೊರಟಾಗ ಭದ್ರಬಾಬು ಭಟ್ಟಾರ ಹೇಳಿದ್ರು, ನನಗೆ ಮದುವೆ ಬೇಡ, ನನಗೆ ವೈರಾಗ್ಯ ಬಂದಿದೆ, ನಾನು ಈ ಹಿಂದೆ ಯಾವ ಗುರುಗಳಲ್ಲಿ ಪಾಠವನ್ನು ಕಲಿತಿದ್ನೋ ಆ ಗುರುಗಳ ಹತ್ರಕ್ಕೆ ಹೋಗ್ತೀನಿ. ಹಾಗೆ ದಿವ್ಯವಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಮಗ ಅಂದ್ರೆ ಈ ತಂದೆ ತಾಯಿಗಳು ನಾವು ಅಡ್ಡಿ ಉಂಟು ಮಾಡಬಾರದು. ಅವನು ಅಂತಹ ದಿವ್ಯವಾದಂತಹ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ ಅಂದಾಗ ಆಗ್ಲಪ್ಪ ಒಳ್ಳೆಯದಾಗಲಿ ಹೋಗಿಪ್ಪ. ಮತ್ತೆ ಪುನಃ ಭದ್ರಬಾಬು ಭಟ್ಟಾರರು ಗುರುಗಳ ಹತ್ರಕ್ಕೆ ಬಂದರು, ಗೋವರ್ಧನ ಭಟ್ಟಾರರ ಹತ್ರಕ್ಕೆ ಬಂದರು. ಆಗ ಬಂದ್ಬಿಟ್ಟು, ಗುರುಗಳೇ ನೀವು ಹೇಳ್ದನ್ನೆಲ್ಲ ನಾನು ನೆರವೇರಿಸಿದ್ದೀನಿ, ಈಗ ನೀವು ನನಗೆ ದೀಕ್ಷೆ ಕೊಡಬೇಕು. ಆಯ್ತಪ್ಪ, ಇಷ್ಟು ಆಸಕ್ತಿಯಿಂದ ನೀವು ಬಂದಿರುವಾಗ ನಾನು ದೀಕ್ಷೆ ಕೊಡಲೇಬೇಕು ಅಂದರು. ದೀಕ್ಷೆಯನ್ನು ಕೊಟ್ಟು, ನಿನ್ನ ಹೊಸ ಹೆಸರೇನು ಬೇಡ, ನಿನಗೇನು ಈ ಹಿಂದೆ ತಂದೆ ತಾಯಿಗಳು ಭದ್ರಬಾಬು ಅಂತ ಇಟ್ಟಿದಾಗ ಒಳ್ಳೆ ಹೆಸರು, ಅದು ಆ ಭದ್ರಬಾಬು ಹೆಸರೇ ಇರಲಿ ನಿನಗೆ ಅಂತ ಆಶೀರ್ವಾದ ಮಾಡಿ ದ್ವಾದಶಾಂಗ ಚತುರ್ದಶ ಪೂರ್ವಗಳನ್ನು ಈಗ ಬೋಧನೆ ಮಾಡಿ. ಈ ಹಿಂದೆ ವೈದಿಕ ಧರ್ಮದ ವೇದಶಾಸ್ತ್ರ ಪುರಾಣಗಳನ್ನು ಬೋಧನೆ ಮಾಡಿದ್ರು. ಈಗ ದ್ವಾದಶಾಂಗ ಚತುರ್ದಶ ಪೂರ್ವಗಳನ್ನು ಅವರಿಗೆ ಬೋಧನೆ ಮಾಡಿದ್ರು. ಗೋವರ್ಧನ ಭಟ್ಟಾರರು ಅದು ತತ್ವವಾಗಿದ್ದಾರೆ ಎಂದು ಮೊದಲೇ ಗೊತ್ತಿತ್ತು. ಹೀಗಾಗಿ ಅದನ್ನೆಲ್ಲ ಧಾರಣೆ ಮಾಡಿಕೊಂಡ್ರು. ಗುರುಗಳ ಜೊತೆಯಲ್ಲೇ ಇದ್ದುಕೊಂಡು ದೇಶ ದೇಶಗಳನ್ನು ಸಂಚಾರ ಮಾಡ್ತಾ ಏನೆಲ್ಲ ಲೋಕಕ್ಕೆ ಒಳ್ಳೆಯದನ್ನು ಮಾಡಬೇಕು, ತತ್ವ ವಿಚಾರಗಳನ್ನು ಹೇಳ್ಕೊಡ್ಬೇಕು ಅದೆಲ್ಲ ಮಾಡ್ಕೊಂಡು ಹೋದ್ರು. ಹೀಗೆ ಭದ್ರಬಾಬು ಭಟ್ಟಾರರು ತಮ್ಮ ಗುರುಗಳ ಸಂಪರ್ಕದಿಂದ, ಗೋವರ್ಧನ ಭಟ್ಟಾರರ ಸಂಪರ್ಕದಿಂದ ವಿಶೇಷವಾದಂತಹ ಒಂದು ಸನ್ಯಾಸ ಧರ್ಮಕ್ಕೆ ಪ್ರವೇಶ ಮಾಡಿ ಜೈನ ಧರ್ಮದ ಮೂಲ ತತ್ವಗಳಾಗಿರ್ತಕ್ಕಂತಹ ದ್ವಾದಶಾಂಗ ಚತುರ್ದಶ ಪೂರ್ವಗಳನ್ನು ತಮ್ಮದನ್ನಾಗಿ ಮಾಡಿಕೊಂಡು ಆಯಿತು. ಇದೆಲ್ಲ ಇದುವರೆಗೆ ಇದೊಂದು ಘಟ್ಟ. ಗೋವರ್ಧನ ಭಟ್ಟಾರರು ಪರಮಾನಂದ ಆಯಿತು, ನನಗೆ ಒಳ್ಳೆಯ ಶಿಷ್ಯ ಸಿಕ್ಕ. ಯಾರಲ್ಲಿ ಈ ವಿದ್ಯೆಯನ್ನು ಹೇಳಿಕೊಟ್ರೆ ಅವರು ಅದನ್ನು ಧಾರಣೆ ಮಾಡಿಕೊಳ್ತಾರೋ, ಅದನ್ನು ಲೋಕಕ್ಕೆ ಹೇಳ್ಕೊಡ್ತಾರೋ ಅಂತಹ ಸಿಕ್ಕಿದಾಗ ಗುರುಗಳಿಗೆ ಸ್ವರ್ಗವೇ ಭೂಮಿಗೆ ಇಳಿದು ಬಂದ ಹಾಗೆ ಆಗ್ತದೆ ಅಂತ ನನ್ನ ಮಾತು. ಅದರಂತೆ ಗೋವರ್ಧನ ಭಟ್ಟಾರರಿಗೆ ಸ್ವರ್ಗವೇ ಭೂಮಿಗೆ ಇಳಿದು ಬಂದಷ್ಟು ಸಂತೋಷ ಆಯಿತು. ಇಂತಹ ಭದ್ರಬಾಬು ಭಟ್ಟಾರ ಅನ್ನುವಂತಹ ಶಿಷ್ಯನನ್ನು ಅವನನ್ನು ಪಡೆದುಕೊಂಡೆ ಅನ್ನುವ ಕಾರಣಕ್ಕಾಗಿ. ಆತ್ಮಬಂಧುಗಳೇ, ಹೀಗೆ ಭದ್ರಬಾಬು ಭಟ್ಟಾರರು ಮತ್ತು ಅವರ ಗುರುಗಳು ಗೋವರ್ಧನ ಭಟ್ಟಾರರು ಒಬ್ಬೊಟ್ಟಿಗೆ ಸಂಚಾರ ಮಾಡ್ತಾ ಇದ್ದಾರೆ. ಹೀಗೆ ಸಂಚಾರ ಮಾಡ್ತಾ ಇಬ್ಬರು ಕೂತ್ಕೊಂಡು ಜೊತೆಯಾಗಿಯೇ ಅವರು ಜೈನ ತತ್ವಗಳನ್ನು ಪ್ರಚಾರ ಮಾಡ್ತಾ ಅದನ್ನು ನಾವು ಅಧ್ಯಯನ ಮಾಡ್ತೀವಿ ಅವರಿಗೆ ಹೇಳ್ಕೊಡ್ತಾ ಬರ್ತಾ ಇದ್ದಾರೆ. ಉಜ್ಜಯಿನಿ ಪಟ್ಟಕ್ಕೆ ಬಂದಿದ್ದಾರೆ. ಗ್ರಾಮ, ನಗರ, ಖೇಡ, ಕರವಡ, ಮಡಂಬ, ಮತ್ತದ, ದ್ರೋಣಾಮುಖ ಇವುಗಳನ್ನು ಸಂಚಾರ ಮಾಡ್ತಾ ಗುರು ಶಿಷ್ಯರಿಬ್ಬರು ಉಜ್ಜಯಿನಿಯ ಪಟ್ಟಣಕ್ಕೆ ಬಂದರು. ಆ ಉಜ್ಜಯಿನಿಯ ಪಟ್ಟಣಕ್ಕೆ ಬಂದಾಗ ಬೇರೆ ಬೇರೆ ಮನೆಗಳಿಗೆ ಅವರು ಭಿಕ್ಷೆಗಾಗಿ, ಚರಿಗೆಗಾಗಿ ಪಾತ್ರೆಗಳನ್ನು ಹಿಡ್ಕೊಂಡು ಹೋದರು. ಹಾಗೆ ಹೋದಾಗ ಯಾವುದೋ ಒಂದು ಮನೆಯನ್ನು ಭದ್ರಬಾಬು ಭಟ್ಟಾರರು ಪ್ರವೇಶ ಮಾಡಿದ್ರು. ಭಿಕ್ಷೆಗಾಗಿ ಪ್ರವೇಶ ಮಾಡಿದರೆ ಅಲ್ಲಿ ಯಾರು ಇಲ್ಲ, ಮನೆಯಲ್ಲಿ ಯಾರು ಇಲ್ಲ, ನಿರ್ಜನವಾಗಿದೆ. ಒಂದು ತೊಟ್ಲು, ಆ ತೊಟ್ಲಲ್ಲಿ ಒಂದು ಇಷ್ಟೇ ಆ ಮನೆಯಲ್ಲಿ. ಭದ್ರಬಾಬು ಭಟ್ಟಾರರು ಹೋಗ್ತಾರೆ, ಒಂದು ನಿಮಿಷ ನಿಂತ್ಕೋತಾರೆ, ಸುತ್ತಮುತ್ತ ಹೀಗೆ ನೋಡ್ತಾರೆ. ಆಗ ಆ ಮಗು ತೊಟ್ಟಲಿದ್ದಲ್ಲ, ಅದು ಬೋಹಳ ಭಟ್ಟಾರ ಅಂತ ಅನ್ನೋದು. ಹೋಗು ಭಟ್ಟಾರ ಅಂತ ಅರ್ಥ. ಸರಿ, ಆಶ್ಚರ್ಯ ಆಗುತ್ತೆ. ನಿಂತ್ಕೋತಾರೆ, ಮತ್ತೆ ಕೇಳ್ತಾರೆ, ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾರೆ. ಬೋಹಳ ಭಟ್ಟಾರ ಅಂದಾಗ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾರೆ ಆ ಮಗುನ. ಆ ಮಗು ಹೇಳುತ್ತೆ, ಈಗ ನೇನು ನಿಂತಿದೆಯೋ ಈ ಜಾಗ ಇದೆಯಲ್ಲ,
ಇಲ್ಲಿ ಭೀಕರವಾದ ಕ್ಷಾಮ ಬರುತ್ತೆ. 12 ವರ್ಷಗಳ ಕ್ಷಾಮ ಬರುತ್ತೆ. ಅನ್ನ ನೀರು ಯಾರು ಸಿಕ್ಕೋಲ್ಲ. ನಿಮ್ಗಂತೂ ಬಹಳ ಕಷ್ಟ ಆಗುತ್ತೆ. ಆದ್ರಿಂದ ನೀವು ಅನ್ನ ನೀರು ಸಿಕ್ಕುವಂತಹ ದೇಶಕ್ಕೆ ಹೊರಟೋಗ್ಬಿಡಿ, ದಕ್ಷಿಣದ ಕಡೆಗೆ ಹೊರಟೋಗ್ಬಿಡಿ. ಉತ್ತರವನ್ನು ಬಿಟ್ಟು ದಕ್ಷಿಣ ದಿಕ್ಕಿನತ್ತ ಪ್ರಯಾಣ ಮಾಡಿ ಅಂತ ಅವರು ಹೇಳಿದ್ರು. ಸರಿ, ಹಾಗಾದ್ರೆ ನಾವು ಎಲ್ಲಿಂದ ಇರೋದಲ್ಲ, ಮುಂದಕ್ಕೆ ನಾವು ಮುನಿ ಸಂಘದೊಡನೆ ದಕ್ಷಿಣ ದೇಶಕ್ಕೆ ಪ್ರಯಾಣ ಮಾಡಬೇಕು ಅಂತ ಭದ್ರಬಾಹು ಭಟ್ಟಾರರು ನಿಶ್ಚಯ ಮಾಡಿಕೊಳ್ತಾರೆ. ಇಲ್ಲಿ ನಮಗೆ ಸಂಪ್ರತಿ ಚಂದ್ರಗುಪ್ತ ಅನ್ನೋನು ಒಬ್ಬ ಇದ್ದಾನೆ. ಅವನು ಪಾಟಲಿಪುತ್ರದ ದೊರೆಯವನು. ಆ ಪರಂಪರೆ ಯಾವುದಪ್ಪ ಅಂದರೆ ಚಂದ್ರಗುಪ್ತ ಮೊದಲನೇ ದೊರೆ, ಅವನ ಮಗ ಬಿಂದುಸಾಗರ ಅವನ 2ನೇ ದೊರೆ, ಅಶೋಕ ಅವನು 3ನೇ ದೊರೆ, ಕುಣಾಲ ಅಂತ 4ನೇ ದೊರೆ. ಕುಣಾಲನ ಕಥೆಯೆಲ್ಲ ನಾವು ಒಂದು ಕಣ್ಣನ್ನ ಕುರುಳು ಮಾಡಿಬಿಡ್ತಾರೆ ಕುಣಾಲ 4ನೇ ಅವನು ಒಬ್ಬ ಚಂದ್ರಗುಪ್ತನೇ, ಅವನ ಹೆಸರುವೆ. ಆದರೆ ಅವನಿಗೆ ಸಂಪ್ರತಿ ಚಂದ್ರಗುಪ್ತ ಅಂತ ಹೇಳ್ತಾರೆ. ಸಂಪ್ರತಿ ಚಂದ್ರಗುಪ್ತ ಅಂದರೆ ಅವನು ಹಳೆ ಚಂದ್ರಗುಪ್ತ, ಇವನು ಈಗಿನ ಚಂದ್ರಗುಪ್ತ ಅಂತ. ಸಂಪ್ರತಿ ಅಂದರೆ ತತ್ಕಾಲದ ಚಂದ್ರಗುಪ್ತ. ತತ್ಕಾಲದ ಚಂದ್ರಗುಪ್ತ, ಸಂಪ್ರತಿ ಚಂದ್ರಗುಪ್ತ ಆವಾಗ ಉಜ್ಜಯಿನಿಯಲ್ಲಿ ರಾಜ್ಯಭಾರ ಮಾಡ್ತಾ ಇರ್ತಾರೆ. ಇವರೆಲ್ಲ ಬಂದಿದ್ದಾರೆ, ಮುನಿಸಂಘ ಬಂದಿದೆ ಅಲ್ಲಿಗೆ. ನಮ್ಮ ಭದ್ರಬಾಹು ಭಟ್ಟಾರರಿಗೆ ಬೋಹಳ ಭಟ್ಟಾರ ಅಂತ ಕೂಸು ಹೇಳಿದೆ. ಅವರೆಲ್ಲ ತಮ್ಮ ಯಾತ್ರೆಯನ್ನು ಮುಂದುವರಿಸಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ದಾರೆ. ಪಟ್ಟಣದ ಹೊರವಲಯದ ಬಸದಿಯಲ್ಲಿ ಎಲ್ಲರೂ ಬೀಡು ಬಿಟ್ಟಿದ್ದಾರೆ, ಮುಂದಕ್ಕೆ ಹೋಗಬೇಕು. ಅಂತಹ ಹೊತ್ತಲ್ಲಿ ಸಂಪ್ರತಿ ಚಂದ್ರಗುಪ್ತನಿಗೆ ಆ ರಾತ್ರಿಯಲ್ಲಿ ಒಂದು 16 ಕೆಟ್ಟ ಕನಸುಗಳಾದ. ಏನೇನು ಅವು 16 ಕೆಟ್ಟ ಕನಸುಗಳು ಅಂದರೆ, ಮೊದಲನೇದು ಸೂರ್ಯ ಮುಳುಗುವ ದೃಶ್ಯ, 2ನೇದು ಕಲ್ಪವೃಕ್ಷದ ಕೊಂಬೆಗಳು ತಾವಾಗಿ ಲಟಲಟ ಅಂತ ಮುರಿದು ನೆಲಕ್ಕೆ ಬೀಳ್ತಾ ಇವೆ. ಕಲ್ಪವೃಕ್ಷದ ಕೊಂಬೆಗಳು ಮುರಿದು ಬೀಳ್ತಾ ಇರ್ತಕ್ಕಂಥ 2ನೇ ಸ್ವಪ್ನ. 3ನೇದು ಭೂಮಿಯ ಕಡೆಗೆ ಬರ್ತಾ ಇದ್ದಂತಹ ವಿಮಾನಗಳು ಭೂಮಿಯನ್ನು ಮುಟ್ಟದೆ ಹಾಗೆಯೇ ಹಿಂದೆ ಹೊರಟೋಗ್ತವೆ. ಅದು 3ನೇಯ ಕನಸು. 4ನೇದು 12 ಎಡೆಗಳ ಒಂದು ಹಾವು ಕುಸುಕುತ್ತ ಮೇಲೆ ಏಳ್ತಾ ಇದೆ. ಅದು 4ನೇ ಕೆಟ್ಟ ಕನಸು. 5ನೇದು ಚಂದ್ರ, ಆಕಾಶದ ಚಂದ್ರ ಒಡೆದು ಚೂರು ಚೂರಾಗಿ ಹೋದ. ಪೂರ್ಣ ಚಂದ್ರ ಅನೇಕ ಚೂರುಗಳಾಗಿ ಒಡೆದು ಆಕಾಶದಲ್ಲಿ ಚೆಲ್ಲಿ ಹೋದ ಹಾಗೆ ಇನ್ನೊಂದು ಕನಸು. ತರುವಾಯದಲ್ಲಿ 2 ಮದ್ದಾನೆಗಳು ಒಂದಕ್ಕೊಂದು ಹೋರಾಟ ಮಾಡ್ತೀವಿ ಅಂತ ಬಂದು ಅದೇನು ಕಾರಣ ಆಯಿತು, ತಾವಾಗೇ ಹಿಂದಕ್ಕೆ ಸರಿದು ಹಾಕಿರೋದು. 7ನೇ ಕನಸು ಕತ್ತಲೆಯ ರಾತ್ರಿ, ಕಗ್ಗತ್ತಲೆಯ ರಾತ್ರಿ. ಆ ಕಗ್ಗತ್ತಲೆಯ ರಾತ್ರಿಯಲ್ಲಿ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಮಿಣುಕು ಹುಳುಗಳು ಮಿಣುಕ್ತಾ, ಬೆಳಕು ಬೇರೆ ಇಲ್ಲ. ಕಗ್ಗತ್ತಲೆಯ ರಾತ್ರಿಯಲ್ಲಿ ಅಲ್ಲೊಂದು ಇಲ್ಲೊಂದು ಮಿಣುಕು ಹುಳುಗಳು, ಮಿಂಚು ಹುಳುಗಳು ಅಂತಾರಲ್ಲ, ಅವು ಮಿಣಕ ಅಂತ. ತರುವಾಯದಲ್ಲಿ ಬತ್ತಿ ಹೋದ ಕೆರೆಯನ್ನ ಕಂಡ. ಆಮೇಲೆ ಹಬ್ಬಿಕೊಂಡು ಬರ್ತಾ ಇರ್ತಕ್ಕಂತಹ ಕಾಡುಗಿಚ್ಚು, ಕಾಡು ಬೆಂಕಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ವರ್ಗಾವಣೆ ಆಗ್ತಾ ಹತ್ರ ಬರ್ತಾ ಇದೆ. ಅಂತಹ ಒಂದು ಕೆಟ್ಟ ಕನಸು ಕಾಡುಗಿಚ್ಚು. ತರುವಾಯದಲ್ಲಿ ಒಂದು ಕೋತಿ ಮಹಾರಾಜನ ಸಿಂಹಾಸನದ ಮೇಲೆ ಹೋಗ್ತಿತ್ತು. ಕೋತಿ ಮಹಾರಾಜನ ಸಿಂಹಾಸನವನ್ನು ಏರಿ ಕೂತ್ಕೊಂಡು. 11ನೇದು ಚಿನ್ನದ ತಟ್ಟೆಯಲ್ಲಿ ನಾಯಿ ಪಾಯಸನ ನೆಕ್ತಾ. 12ನೇ ಕೆಟ್ಟ ಕನಸು ಒಂದು ಕೋತಿ ಆನೆ ಮೇಲೆ ಹೋಗಿ ಕೂತ್ಕೊಂಡಿದೆ. 13ನೇದು ಒಂದು ತಿಪ್ಪೆಯ ಮೇಲೆ ಅನೇಕ ತಾವರೆ ಹೂಗಳು ಅರಳಿಕೊಂಡಿವೆ. 14ನೇದು ಸಮುದ್ರ ಮೇಲೆ ಹರಿದು ಭೂಮಿಯನ್ನೇ ಸ್ವಲ್ಪ ನುಂಗಿದ
ವಿಧಿಯನ್ನು ಮೀರಿ ಮುಚ್ಚಿ ಬರ್ತಾ ಇದೆ. 15ನೇದು ಚಿನ್ನದ ರಥ. ಆ ಚಿನ್ನದ ರಥಕ್ಕೆ ಬಿಳಿಯ ಕತ್ತೆಗಳನ್ನು ಹೂಡಿದ್ದಾರೆ. ಚಿನ್ನದ ರಥಕ್ಕೆ ಬಿಳಿಯ ಕತ್ತೆಗಳನ್ನು ಹೂಡಿದ್ದಾರೆ ಅಂತ ಒಂದು ದೃಶ್ಯ ನೋಡ. 16ನೇದು ಮಹಾರಾಜ ಒಬ್ಬ ದೊರೆ ಒಂದು ಬಿಳಿ ಕತ್ತೆ ಮೇಲೆ ಕೂತ್ಕೊಂಡು, ಕುದುರೆ ಮೇಲೆ ಕೂತ್ಕೊಳ್ಳೋದು ಬದಲಾಗಿ ಬಿಳಿ ಕತ್ತೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಕೆಟ್ಟ ಸ್ವಪ್ನಗಳು. ನಾವು ತೀರ್ಥಂಕರ ಮಾತೆ ಕಾಣ್ತಾಳೆ ಅಂತ ನೋಡ್ತೀವಲ್ಲ, 16 ಸ್ವಪ್ನಗಳು, ಗರ್ಭಾವತರಣದಲ್ಲಿ ಎಲ್ಲ ದಿವ್ಯ ಸ್ವಪ್ನಗಳು, ಇದೆಲ್ಲ ವಿರುದ್ಧವಾದಂತಹ ಕೆಟ್ಟ ಸ್ವಪ್ನಗಳು. ದೊರೆ ನೋಡ್ದ, ಹಗಲಾಯಿತು, ಬಹಳ ಬೇಜಾರಾಗ್ತದೆ. ಏನಪ್ಪ ಇಂಥ ದುಸ್ವಪ್ನಗಳು, ಏನೇನು ಮುಂದೆ ಕಾದಿದೆಯೋ, ಈ ರಾಜ್ಯಭಾರ ಮಾಡೋದು ಸಾಕು ಅಂತ ವೈರಾಗ್ಯ ಬಂದ್ಬಿಡ್ತ ಅವನಿಗೆ. ಭದ್ರಕಾವು ಭಟ್ಟಾರು ಇದ್ದಾರೆ ಪಟ್ಟಣದಲ್ಲಿ, ಮಸೂದಿಯಲ್ಲಿದ್ದಾರೆ, ನನ್ನ ರಾಜ್ಯಕ್ಕೆ ಬಂದಿದ್ದಾರೆ, ಅವರನ್ನು ಕಾಣಬೇಕು, ಅವರ ಹತ್ರ ಈ ದುಸ್ವಪ್ನಗಳ ವಿಚಾರ ಹೇಳಬೇಕು, ಅವರಿಂದ ಇದರ ಫಲಾಫಲಗಳನ್ನು ತಿಳ್ಕೊಳ್ಬೇಕು ಅಂತ ಆಯಿತು. ಸಂಪ್ರತಿ ಚಂದ್ರಗುಪ್ತ ಬೆಳಕಾಗುವುದನ್ನೇ ಕಾಯ್ತಾ ಇದ್ದ. ಸ್ನಾನಾದಿಗಳನ್ನು ತೀರಿಸಿಕೊಂಡು ಆ ಮಹಾತ್ಮರ ಬಳಿ ಹೋದ. ಮಸೂದಿಯಲ್ಲಿ ಭದ್ರಬಾಬು ಭಟ್ಟಾರು ಅವರಿಗೆ ಅಡ್ಡಿಲ್ಲ. ಧರ್ಮಶ್ರವಣದ ಕಾಲ ಅದು. ಮೌನವಾಗಿ ಕೂತ್ಕೊಂಡ. ಧರ್ಮಶ್ರವಣದ ವೃತ್ತಾಂತವನ್ನೆಲ್ಲ ತಾನು ಕೇಳಿಸ್ಕೊಂಡ. ವೈರಾಗ್ಯ ಮತ್ತಷ್ಟು ಗಟ್ಟಿಯಾಯಿತು. ಆ ಪ್ರವಚನದ ಫಲವಾಗಿ ವೈರಾಗ್ಯ ಮತ್ತಷ್ಟು ಗಟ್ಟಿಯಾಯಿತು. ಅವ್ರಿಗೆ ಅಡ್ಬಿದ್ದು ಹೇಳ್ದ, ಗುರುಗಳೇ, ನಾನು ನಿನ್ನೆ 16 ದುಸ್ವಪ್ನಗಳನ್ನು ಕಂಡೆ. ಆ ದುಸ್ವಪ್ನಗಳನ್ನು ನಿಮ್ಮ ಹತ್ರ ಹೇಳಬೇಕು, ಅದರ ಫಲಾಫಲಗಳೇನು ಅನ್ನೋದನ್ನ ತಾವು ತಿಳಿಸ್ಬೇಕು ಅಂತ ಕೇಳ್ಕೊಂಡು, ಆಗ್ಲಪ್ಪ, ಅದೇನು ಸ್ವಪ್ನ ಕಂಡೆ ಹೇಳು ನನಗೆ. ಒಂದೊಂದನ್ನೇ ಹೇಳ್ತಾ ಇದ್ದೆ. ಗುರುವೇ, ಈಗ ನಾನು ಸೂರ್ಯ ಮುಳುಗುವ ದೃಶ್ಯವನ್ನು ಕಂಡೆ. ಸೂರ್ಯ ಹುಟ್ಟೋ ದೃಶ್ಯ ಕಂಡ್ರೆ ಹೇಗೆ, ಸೂರ್ಯ ಮುಳುಗೋ ದೃಶ್ಯ ಕಂಡ್ರೆ ಅವನತಿ, ಹಾಗೆ ಯಾರಿಗಾದ್ರೂ ಅದು ಹಾಗೆ. ಆಯ್ತಪ್ಪ, ಏನು ಮತ್ತೆ ಸೂರ್ಯ ಮುಳುಗುವ ದೃಶ್ಯ? ದ್ವಾದಶಾಂಗ ಚತುರ್ದಶ ಪೂರ್ವ ತತ್ವಗಳನ್ನು ಧಾರಣೆ ಮಾಡಿಕೊಳ್ಳೋರು ಇನ್ನು ಹುಟ್ಟಲ್ಲ ಅನ್ನೋದು. ಸೂರ್ಯ ಮುಳುಗುವ, ಜ್ಞಾನ ಸೂರ್ಯ ಮುಳುಗಿದ್ದಾನೆ ಅನ್ನೋ ಲೆಕ್ಕ. ಜೈನ ಧರ್ಮದ ಸಮಗ್ರ ತತ್ವವನ್ನು ಧಾರಣೆ ಮಾಡಿಕೊಳ್ಳುವಂತಹ ಮಹಾತ್ಮ ಇನ್ನು ಹುಟ್ಟೋಲ್ಲ ಅಂತ ಕಣಪ್ಪ. ಅದಕ್ಕೆ ಸರಿ ಸ್ವಾಮಿ. ಇನ್ನು ಎರಡನೆಯ ಕಲ್ಪವೃಕ್ಷದ ಕೊಂಬೆಗಳು ಮುರಿದು ಬೀಳುವಂಥದ್ದಕ್ಕೆ ಗುರುಗಳೇ, ನೋಡಪ್ಪ, ಕಲ್ಪವೃಕ್ಷದ ಕೊಂಬೆಗಳು ಮುರಿದು ಬೀಳೋದಕ್ಕೆ ಏನು ಫಲ ಅಂದರೆ, ನೀನು ರಾಜ ಆಗಿದೆಯೇ, ಈಗ ನಿನ್ನ ಮನಸ್ಸಲ್ಲಿ ವೈರಾಗ್ಯ ಉದಯ ಆಗಿದೆ, ಸನ್ಯಾಸಿ ಆಗಬೇಕು ಅಂತ ನೀನು ಪ್ರಯತ್ನ ಮಾಡ್ತಾ ಇದ್ದೀಯೆ, ಹೋಗ್ತಾನೆ. ಹೌದು, ನಿನ್ನ ಹಾಗೆ ಮುಂದಕ್ಕೆ ದೊರೆಗಳು ಸನ್ಯಾಸಿಗಳಾಗೋದಿಲ್ಲ. ಇಲ್ಲಿಂದ ಮುಂದಕ್ಕೆ ಕಲ್ಪವೃಕ್ಷದ ಕೊಂಬೆಗಳು ಮುರಿತಾ ಇವೆ ಅಂದರೆ ಅರ್ಥ ಏನಪ್ಪ ಅಂದರೆ, ಈ ದೊರೆಗಳು ಸನ್ಯಾಸಿಗಳಾಗೋದು ಇಲ್ಲಿಗೆ ತೀರ್ತು. ನಿನ್ನ ತರುವಾಯ ದೊರೆಗಳು ಸನ್ಯಾಸ ಧರ್ಮವನ್ನು ಸ್ವೀಕಾರ ಮಾಡೋದಿಲ್ಲ. ಸರಿ, ವಿಮಾನ ಭೂಮಿ ಬಂದಾಗಾಯಿತು, ಪುನಃ ಮೇಲೆ ಹೊರಟೋಯ್ತು. ಅದಕ್ಕೆ ಏನು ಫಲ? ಅದಕ್ಕೆ ಮುಂದಕ್ಕೆ ಫಲ ಅಂದರೆ, ಇಲ್ಲಿಂದ ಮುಂದಕ್ಕೆ ದೇವತೆಗಳಾಗಲಿ, ವಿದ್ಯಾಧರರಾಗಲಿ, ದೇವತೆಗಳ ಗುಂಪುಗಳಿದೆಯಲ್ಲ, ಅವ್ರು ಯಾರು ಭೂಮಿಗೆ ಬರೋದಿಲ್ಲ. 12 ಹೆಡೆಗಳ ಹಾವು ಕಂಡದ್ದು, ಅದಕ್ಕೇನು ಫಲ? 12 ವರ್ಷಗಳ ಭೀಕರ ಬರಗಾಲ ಈ ನಾಡಿಗೆ ಬರುತ್ತೆ ಎನ್ನುವುದನ್ನ 12 ಹೆಡೆಗಳ ಸರ್ಪ ಸೂಚನೆ ಮಾಡ್ತಾ ಇದೆ. ಚಂದ್ರ ಒಡೆದು ಹೋಗಿ, ಚೂರು ಚೂರಾಗಿ ಒಡೆದು ಹೋಗಿ ಆಕಾಶಕ್ಕೆಲ್ಲ ಚೆಲ್ಲಿಕೊಂಡ ಹಾಗೆ ಕಂಡೆ ಗುರುಗಳೇ. ಅದಕ್ಕೆ ಏನು ಫಲ? ಸದ್ಧರ್ಮದ ಬೆಳೆ ಇದೆಯಲ್ಲ, ಸದ್ಧರ್ಮದ ಬೆಳೆ ಅದರಲ್ಲಿ ಕಳೆ ಹುಟ್ಟುಕೊಳ್ಳುತ್ತದೆ.
ಹಿಂದಕ್ಕೆ ಹೊರಟೋದ್ವಲ್ಲ ಅದರ ಫಲ ಏನು? ಮಧ್ಯಾಹ್ನಗಳು ಹೋರಾಟ ಮಾಡೋಕೆ ಗರ್ಭಿಷ್ಠ ಬಂದು ಹಿಂದಕ್ಕೆ ಹೋದ ಫಲ ಏನಪ್ಪ ಅಂದ್ರೆ, ಈ ಮೋಡಗಳು ಗರ್ಜನೆ ಮಾಡಿಕೊಂಡು ಮಳೆ ಸುರಿಸ್ತೀವಿ ಅಂತ ಬಂದರೆ ಮಳೆ ಸುರಿಸ್ತೆ ಹಿಂದಕ್ಕೆ ಹೊರಟೋಗ್ತವೆ. ಖಂಡವೃಷ್ಟಿ ಅಂದ್ರೆ ಅಲ್ಲಿಷ್ಟು ಇಲ್ಲಷ್ಟು ಅಲ್ಲಷ್ಟು ಮಳೆ ಆಗೋದು. ಎಷ್ಟು ಪ್ರಮಾಣದಲ್ಲಿ ಮಳೆ ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಳೆ ಆಗದೆ ಇರೋದು. ಮಧ್ಯಾಹ್ನಗಳ ಹೋರಾಟ ಹಿಂದಕ್ಕೆ ಹೋದದ್ರ ಕಾಲ ಆಯಿತು. ಕತ್ತಲೆಯ ರಾತ್ರಿಯಲ್ಲಿ ಮಿಂಚು ಹುಳುಗಳನ್ನ ಕಂಡದ್ದು. ಕತ್ತಲೆಯ ರಾತ್ರಿಯಲ್ಲಿ ಮಿಂಚು ಹುಳುಗಳನ್ನು ಕಂಡದ್ದಕ್ಕೆ ಏನ್ ಫಲ ಅಂದ್ರೆ, ಜೈನ ತತ್ವಗಳನ್ನ ಆಳವಾಗಿ ಅಧ್ಯಯನ ಮಾಡಬೇಕು ಅಂತ ಬಯಸುವವರು ಬಹಳ ಕಡಿಮೆ ಇರ್ತಾರೆ. ಅಲ್ಲೊಬ್ರು ಅಲ್ಲೊಬ್ರು ಕಾಣಿಸ್ಕೊತಾರೆ. ಕಾಣಿಸ್ಕೊತಾರೋ ಹಾಗೆ ಜೈನ ಧರ್ಮದ ವಿಷಯದಲ್ಲಿ ಆಸಕ್ತಿಯನ್ನು ಕಾಡಿಕೊಂಡು ಅದನ್ನು ಅಧ್ಯಯನ ಮಾಡೋದು ಕಡಿಮೆ ಆಗಿರ್ತಾರೆ. ಬತ್ತಿದ ಕೆರೆ ಅದರ ಫಲ ಏನು? ತೀರ್ಥಂಕರರು ಅವತರಿಸಿದ ನಾಡು ಇದೆಯಲ್ಲ ಅವೆಲ್ಲವೂ ಪುಣ್ಯಭೂಮಿಗಳು. ಆದರೆ ತೀರ್ಥಂಕರರು ಅವತರಿಸಿದ ಪುಣ್ಯಭೂಮಿಗಳ ಮಹಿಮೆಯೂ ಕಡಿಮೆ ಆಗ್ತಾ ಬಂದ್ಬಿಡ್ತದೆ. ಅದು ಬತ್ತಿದ ಕೆರೆಗೆ ಇರತಕ್ಕಂತಹ ಫಲ. ಧಗಧಗಿಸುವ ಕಾಳ್ಗಿಚ್ಚಿಗೆ ಏನು ಫಲ? ದುಷ್ಟರು ಹೆಚ್ಚಿಕೊಳ್ತಾರೆ, ಹಿಂಸಾಚಾರದಿಂದ ಜಗತ್ತನ್ನೆಲ್ಲ ಸುಡುತ್ತಾರೆ, ನಾಶ ಮಾಡ್ತಾರೆ ಅನ್ನುವುದು ಫಲ. ಇವತ್ತಿಗೂ ಅನ್ವಯ ಆಗುವಂತಹ ಕೆಲವು ದುಷ್ಟಕನಸುಗಳಿವೆ. ಕೋಡಗ ಸಿಂಹಾಸನದ ಮೇಲೆ ಹೋಗಿ ಕೂತ್ಕೊಳ್ತದೆ. ಯೋಗ್ಯರಲ್ಲದವರು ರಾಜ್ಯಭಾರ ಮಾಡ್ತಾರೆ, ದೊಡ್ಡ ಪದವಿ ಮೇಲೆ ಕೂತ್ಕೊಳ್ತಾರೆ ಅಂತ ಅರ್ಥ. ಚಿನ್ನದ ತಟ್ಟೆಯಲ್ಲಿ ನಾಯಿ ಪಾಯಸವನ್ನು ನೆಕ್ತಾ ಇದೆ. ಇದಕ್ಕೆ ಫಲ ಯೋಗ್ಯರಲ್ಲದವರಿಗೆ ಪ್ರಶಸ್ತಿಗಳು ಪುರಸ್ಕಾರಗಳು ಲಭ್ಯವಾಗ್ತದೆ. ಕೋಡಗ ಆನೆಯ ಮೇಲೆ ಕೂತ್ಕೊಂಡಿದ್ದವನಲ್ಲ, ಅದಕ್ಕೇನು ಫಲ ಗುರುವೆ ಅಂತ ಕೇಳ್ತಾರೆ. ನೋಡಪ್ಪ, ಯೋಗ್ಯರ ಆದವರು ಅಯೋಗ್ಯರ ಸೇವೆ ಮಾಡಬೇಕಾಗಿ ಬರುತ್ತೆ. ಅಂತಹ ದುಸ್ಥಿತಿಗೆ ಈ ಕನಸು ಪ್ರತೀಕ. ತಿಪ್ಪೆಯಲ್ಲಿ ತಾವರೆಗಳನ್ನು ಕಂಡಿರುವೆ, ಅದಕ್ಕೆ ಏನು ಫಲ? ರಾಜ ಮಹಾರಾಜರು, ಅಧಿಕಾರ ವರ್ಗದವರು, ಸಿರಿವಂತರು ದಯೆ, ಕರುಣೆ, ಸತ್ಯ, ಹಿಂಸೆ ಮುಂತಾದ ಗುಣಗಳನ್ನು ತೊರೆಯುತ್ತಾರೆ. ಆ ಸದ್ಗುಣಗಳನ್ನ ಸಾಮಾನ್ಯ ಜನರು ಸ್ವೀಕಾರ ಮಾಡ್ತಾರೆ. ದೊಡ್ಡ ಜನ ಆ ಸತ್ವಗಳನ್ನು ಮರೆತು ಬಿಡುತ್ತಾರೆ. ಏನಾದ್ರೂ ಒಳ್ಳೆಯ ಗುಣಗಳು ಎಲ್ಲಿವೆಯಪ್ಪ ಅಂದ್ರೆ ಸಾಮಾನ್ಯರ ಜನರಲ್ಲಿ ಸ್ವಲ್ಪ ಆಚರಣೆಯಲ್ಲಿ ಇರ್ತದೆ. ದೊಡ್ಡ ದೊಡ್ಡ ಶ್ರೀಮಂತರು ಇಂತಹ ಸದ್ಗುಣಗಳನ್ನ ಮರೆತು ಬಿಡುತ್ತಾರೆ. ತಿಪ್ಪೆಯಲ್ಲಿ ತಾವರೆ. ಸಮುದ್ರ ಮೇಲೆ ಬಂದು ಭೂಮಿಯಲ್ಲಿ ನುಂಗಿಕೊಳ್ತಾ ಇದೆ ಅಂತ ಇದೆಯಲ್ಲ, ಇದಕ್ಕೇನ್ ಫಲ ಅಂದ್ರೆ, ರಾಜ ಮಹಾರಾಜರು ಧನಲೋಭಕ್ಕೆ ಸಿಕ್ಕಿ ಪ್ರಜೆಗಳ ದುಡ್ಡನ್ನೆಲ್ಲ ಲೂಟಿ ಮಾಡಿ ಅಪಹರಣ ಮಾಡಿಕೊಂಡು ಅವರನ್ನ ಹಿಂಸಿಸ್ತಾರೆ. ಚಿನ್ನದ ರಥಕ್ಕೆ ಬಿಳಿಯ ಕತ್ತೆಯನ್ನು ಹೂಡಲಾಗಿದೆ. ತೀರ್ಥಂಕರ ಮಾರ್ಗವನ್ನ ಅನುಸರಿಸಬೇಕಾದವರು ಅನುಸರಿಸದೆ ದಾರಿ ತಪ್ಪಿ ವಿಷಯ ಸುಖಗಳಲ್ಲಿ ಮುಳುಗಿ ಹೋಗುತ್ತಾರೆ ಅನ್ನುವುದು ಚಿನ್ನದ ರಥಕ್ಕೆ ಬಿಳಿಯ ಕತ್ತೆಯನ್ನು ಹೂಡಿದ ಕನಸಿನ ಫಲ. ಕೊನೆಯದು, ಅರಸರು ಬಿಳಿ ಕತ್ತೆಯ ಮೇಲೆ ಏರಿ ಹೋಗ್ತಾ ಇದ್ದಾರೆ. ಇದಕ್ಕೆ ಫಲ ಜಾತಿ ಸಂಕರ ಆಗಿಬಿಡುತ್ತದೆ. ಬೇರೆ ಬೇರೆ ಜಾತಿಯ ಗಂಡು ಹೆಣ್ಣುಗಳು ಮದುವೆಯಾಗಿ ಜಾತಿ ಸಂಕರ ಅನ್ನುವುದು ಪ್ರಾರಂಭ ಆಗಿಬಿಡುತ್ತದೆ. ಇಷ್ಟು ಕನಸುಗಳು, ಇಷ್ಟು ಫಲಗಳು ಆ ಮಹಾತ್ಮರು ಭಟ್ಟಾರರು ಎಲ್ಲವನ್ನು ಕಣ್ಣಲ್ಲಿ ಗಂಡ ಹಾಕಿ ವರ್ಣನೆ ಮಾಡ್ತಾರೆ. ಆಗ ಈ ಮೊದಲೇ ವೈರಾಗ್ಯಕ್ಕೆ ತುತ್ತಾಗಿದ್ದಾರೆ ನಮ್ಮ ಸಂಪ್ರತಿ ಚಂದ್ರಗುಪ್ತ. ಈ ತಾನು ಕಂಡ ಕನಸುಗಳ ದುಷ್ಫಲಗಳನ್ನ ಕೇಳಿಕೊಂಡಾಗಂತೂ ಮನಸ್ಸನ್ನು ರಾಜ್ಯದಲ್ಲಿ ರಾಜ್ಯಭಾರ ಮಾಡೋದಕ್ಕೆ ಅವನಿಗೆ ಮನಸ್ಸಾಗೋದಿಲ್ಲ. ಆಗ
ಪ್ರಾರ್ಥನೆ ಮಾಡಿಕೊಳ್ತಾನೆ, ಸ್ವಾಮಿ ಇನ್ನು ನನಗೆ ರಾಜ್ಯಭಾರ ಸಾಕು, ಸಿಂಹಾಸನದ ಮೇಲೆ ಕೂತು ರಾಜ್ಯಭಾರ ಮಾಡೋದು ಸಾಕು, ನಿಮ್ಮ ಶಿಷ್ಯನನ್ನಾಗಿ ಮಾಡಿಕೊಳ್ಬೇಕು, ದಯಮಾಡಿ ತಾವು ನನ್ನನ್ನು ತಮ್ಮ ಶಿಷ್ಯನನ್ನಾಗಿ ಮಾಡಿಕೊಳ್ಳಿ ಅಂತ ಬೇಡ್ಕೊಳ್ತಾರೆ. ಆಗಲಪ್ಪ, ಒಳ್ಳೆಯದಾಗಲಿ, ನೀನು ಏನಿಷ್ಟೆಲ್ಲ ವಿಶೇಷವಾದಂತಹ ಒಂದು ವೈರಾಗ್ಯವನ್ನು ಹೃದಯಕ್ಕೆ ತುಂಬಿಕೊಂಡಿದೆಯೋ ಅದು ಸಫಲವಾಗುವ ಕಾಲ ಬಂದಿದೆ. ನೀನು ಏನು ಕೆಟ್ಟ ಕನಸುಗಳನ್ನು ಕಂಡಿದೆಯೋ ಅದಕ್ಕೇನು ಫಲವೋ ಅದಕ್ಕೆ ಪೋಷಕವಾಗಿ ಇನ್ನಷ್ಟು ಅಕೃತ್ಯಗಳು ಈ ಕಲಿಯುಗದಲ್ಲಿ ನಡೆಯಿತೋಪ ಅಂತ ಹೇಳಿ ಈ ಕಲಿ ಮಹಾತ್ಮೆಯಿಂದ ಹೇಳ್ತಾರೆ. ಕಲಿಯುಗದಲ್ಲಿ ಏನೆಲ್ಲ ಕೆಟ್ಟದ್ದಾಗ್ತದೆ ಅನ್ನೋ ಮಹಾತ್ಮೆ ಗುರುಗಳ ಭದ್ರಭಾವ ಪ್ರಕಾರರು. ನೋಡಪ್ಪ, ಇದು ಅವಸರ್ಪಿಣಿ ಕಾಲ, ಅದರಲ್ಲೂ ಬಹಳ ಹುಂಡಾವಸರ್ಪಿಣಿ ಅಂತ, ಇನ್ನೂ ಅವಸರ್ಪಿಣಿಯಲ್ಲಿ ಅವಸರ್ಪಿಣಿ ಅಂತಹ ಕಾಲ ಬಂದ್ಬಿಟ್ಟಿದೆಯಪ್ಪ. ರಾಜ ಮಹಾರಾಜರು ಅದರ ಫಲವಾಗಿ ಏನಾಗುತ್ತೆ ಅಂದ್ರೆ, ರಾಜ ಮಹಾರಾಜರು ಸುಳ್ಳು ಹೇಳೋದನ್ನು ರೂಢಿಸಿಕೊಂಡು ಬಿಡ್ತಾರೆ. ಸುಳ್ಳೆ ಒಳ್ಳೆ ನಿಜವಾದ ಮಾತುಗಳ ಬಾಯಿಂದ ಬರೋದು ಕಷ್ಟ. ರಾಜ ಮಹಾರಾಜರು ಆಡಳಿತಗಾರರು ಸುಳ್ಳುಗಾರರಾಗುತ್ತಾರೆ. ಎರಡನೇದು, ಪಂಡಿತರು ದುಷ್ಟ ಸ್ವಭಾವದರಾಗಿರ್ತಾರೆ. ಪಂಡಿತರು ವಿದ್ವಾಂಸರು ತಾವು ಹೇಳಿದ್ದೇ ಸರಿ ಅಂತ ಹದ್ದು ಮೀರಿ ವರ್ತಿಸಲು ಪ್ರಾರಂಭ ಮಾಡ್ತಾರೆ. ಮುಂದಕ್ಕೆ ರಾಜರಾದವರೇ ಗುಣವಂತರನ್ನು ಕಂಡ್ರೆ ದ್ವೇಷ ಮಾಡ್ತಾರೆ. ರಾಜರು ದುಷ್ಟರಿಗೆ ಸನ್ಮಾನ ಮಾಡ್ತಾರೆ. ಕಲಿಕಾಲದ ಮಹಿಮೆ. ಯತಿಗಳಲ್ಲಿ ಸಹ, ಸನ್ಯಾಸಿಗಳಲ್ಲಿ ಸಹ ಮೃದುವಾದ ಸ್ವಭಾವ ಹೊರಟೋಗಿ ಅವರುವೇ ಸನ್ಯಾಸಿಗಳು ಕಠಿಣ ಹೃದಯಗಳಾಗಿಬಿಡ್ತಾರೆ. ಕಠಿಣವಾದ ಮಾತುಗಳನ್ನು ಆಡ್ತಾರೆ. ಲೋಕದ ಜನರನ್ನ ತಮ್ಮ ಕಠಿಣವಾದ ಮಾತುಗಳಿಂದ ನೋಯಿಸ್ತಾರೆ ಸನ್ಯಾಸಿಗಳು. ಜನರು ದೂರದೃಷ್ಟಿ ವಿಹೀನರಾಗಿರ್ತಾರೆ. ನಾಳೆ ಏನು ನಾಳಿದ್ದೇನು ಸ್ವಲ್ಪ ಚಿಂತನೆ ಮಾಡಬೇಕು. ಓಹೋ, ಯಾವಾಗ ಬರ್ತದೋ ಆವಾಗ ನೋಡ್ಕೊಳ್ಳೋಣ, ಈಗಲೇ ಏನು ಚಿಂತೆ ಮಾಡ್ಕೊಳ್ಳೋದು ಅನ್ನೋ ಭಾವದಲ್ಲಿರ್ತಾರೆ. ದೂರದೃಷ್ಟಿ ವಿಹೀನರಾಗಿ ಬಿಡ್ತಾರೆ ಜನ. ಆ ಆಪತ್ತು ಬಂದಾಗ, ಮನೆ ಬೆಂಕಿ ಬಿದ್ದಾಗ ಬಾವಿ ತೋಡು ಅಂತಾರಲ್ಲ, ಅಂತಹ ಸ್ಥಿತಿಗೆ ಇಳಿದ್ಬಿಡ್ತಾರೆ ಈ ಜನ ಎಲ್ಲ. ಅಮೃತವಚನೆ ನಿತ್ಯಾಭ್ಯಾಸ ಖಲೇಶು ವಿದಗ್ಧತಾ ಗುಣವತಿ ಜನೇ ವೈರಬುದ್ಧಿ ಖಲೇಶು ಅತಿ ಗೌರವಂ ಯತಿಷು ನಿಯತಾ ವಾಕ್ಪಾರುಷ್ಯಂ ವಿಪತ್ತಿಷು ಚಾಹ ಕ್ರಿಯಾ ಕಲಿಯುಗ ಮಹಾರಾಜ್ಯಸ್ಯ ಗೀತಾನಿ ರಾಜ್ಯ ವಿಭೂತಯ. ಇವೇ ವಿಭೂತಿಗಳವರು. ಕಲಿಯುಗದ ರಾಜರಿಗೆ ಇಂತಹ ದುಷ್ಟವರ್ತನೆಗಳೇ ವಿಭೂತಿಗಳು. ಮತ್ತೆ ಮುನಿಗಳು ಮುಂದುವರಿಸ್ತಾರೆ. ಇಷ್ಟಕ್ಕೆ ಆಗಲಿಲ್ಲಪ್ಪ, ಕಲಿಯುಗ ಅದೆಷ್ಟು ಕೆಟ್ಟು ಹೋಗ್ತದೆ ಅನ್ನೋದನ್ನು ಕೇಳು. ಸತ್ಯವಂತರು ಅನ್ನೋರು ದುರ್ಲಭ ಆಗ್ತಾರೆ. ಅವರನ್ನು ಹುಡುಕೋದೇ ಕಷ್ಟ. ಎಲ್ಲಿದ್ದಾರಪ್ಪ ಸತ್ಯವಂತರು, ಎಲ್ಲಿದ್ದಾರೆ ಅಂತ ಹುಡುಕ್ಬೇಕಾಗಿ ಬರುತ್ತೆ. ನಾನಾ ಬಗೆಯ ಕಳ್ಳರು ಹೆಚ್ಚುತ್ತಾರೆ. ಬೇರೆ ಬೇರೆ ವಸ್ತುಗಳನ್ನ ಕದಿಯೋರು. ಈ ಲೋಕದಲ್ಲೂ ನಾವು ನೋಡ್ತೀವಿ, ಕೆಲವರು ಕಳ್ಳರು ಕೆಲವು ವಸ್ತುನೇ ಕಲಿತಾರೆ. ಒಂದು ವಸ್ತು ಕಲಿಯೋ ಕಳ್ಳ ಇನ್ನೊಂದನ್ನು ಕಲಿಯೋಕೆ ಹೋಗಲ್ಲ. ಇದರಲ್ಲೇ ಅವನು ಎಕ್ಸ್ಪರ್ಟ್ ಆಗಿರ್ತಾನಲ್ಲ, ಅದನ್ನ ಇದನ್ನೇ ಅವನು ಕಲಿತಾನೆ. ಹೀಗೆ ವಸ್ತುಗಳನ್ನ ಬಗೆ ಬಗೆಯ ವಸ್ತುಗಳನ್ನು ಕಲಿಯುವ ಬಗೆ ಬಗೆಯ ಕಳ್ಳರು ಹುಟ್ಟುಕೊಳ್ತಾರೆ. ಸಜ್ಜನರ ಸಂಖ್ಯೆ ಕ್ಷೀಣಿಸುತ್ತದೆ. ದೇವತೆಗಳು ಪ್ರಳಯಕ್ಕೆ ಹೊರಟು ಹೋಗುತ್ತಾರೆ, ಲೋಕದ ಕಡೆ ಬರೋಲ್ಲ. ರಾಜರು ಒಂಟೆಗಳ ಹಾಗೆ ದುರಾಶಾಗ್ರಸ್ತರಾಗಿಬಿಡ್ತಾರೆ. ಎಲ್ಲವೂ ನನಗೇ ಬೇಕು, ಎಲ್ಲವೂ ನನಗೇ ಬೇಕು ಅಂತ ಒಂಟೆ ಕತ್ತುಗಳ ಹಾಗೆ ದುರಾಶಾಗ್ರಸ್ತರಾಗಿ ಬಿಡ್ತಾರೆ. ತಂದೆ ತಾಯಿಗಳು ತಮ್ಮ
ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ನಂಬದ ಸ್ಥಿತಿ ಬರುತ್ತದೆ. ಈ ಕಲಿಯುಗ ಇಷ್ಟೊಂದು ಕೀಳಾದುದು ಅಂತ ಭದ್ರಬಾಹು ಭಟ್ಟಾರರು ಸಂಪ್ರತಿ ಚಂದ್ರಗುಪ್ತನಿಗೆ ಹೇಳ್ತಾರೆ. ಕಾಲೇ ಸಂಪ್ರತಿ ವರ್ತತೆ ಕಲಿಯುಗೆ ಸತ್ಯ ಸತ್ಯ ಸದಾ ದುರ್ಲಭ ನಾನಾ ಚೋರಗಣ ಪೃಥಿವೀ ಮುಷಂತಿ ಆಯೋಜನ ಕ್ಷೀಯತೆ ದೇವಾಶ್ಚ ಪ್ರಲಯಂಗತಾಃ ಕರಭವತ್ ಲೌಲ್ಯಾನಿತಾಃ ಪಾರ್ಥಿವಾಃ ಪುತ್ರಸ್ಯಾಪಿ ನ ವಿಶ್ವಸಂಧಿ ಪಿತರಃ ಕಷ್ಟಂ ಕಲಿಯುಗಂ. ಕಷ್ಟ ಅಂದರೆ ಕೀಳು ಅಂತ. ಕಲಿಯುಗ ಅಷ್ಟು ಕೀಳು ದರ್ಜೆಗೆ ಬಂದ್ಬಿಡ್ತದಪ್ಪ. ನೀನು ದುಸ್ವಪ್ನಗಳನ್ನು ನೋಡಿದ್ದೀಯಲ್ಲ, ಇದೆಲ್ಲವೂ ಕಲಿಯುಗದ ಮಹಿಮೆಗೂ ಕೂಡಿಕೊಳ್ಳುವಂತಹ ದುಸ್ವಪ್ನಗಳಿವು. ಮುಂದಕ್ಕೆ ಹೇಳ್ತಾರೆ, ಈ ಭೂಮಿ ಇದೆಯಲ್ಲ ಇದು ಸತ್ವಹೀನ ಆಗಿಬಿಡುತ್ತದೆ. ಬೆಳೆಗಳನ್ನು ತೆಗೆಯುವುದೇ ಕಷ್ಟ ಆಗ್ತದೆ. ಸಸ್ಯಗಳು ರಸಹೀನವಾಗುತ್ತವೆ. ಸಸ್ಯಗಳಲ್ಲಿ, ಹಣ್ಣುಗಳಲ್ಲಿ, ಸೊಪ್ಪುಗಳಲ್ಲಿ, ತರಕಾರಿಗಳಲ್ಲಿ, ಧಾನ್ಯಗಳಲ್ಲಿ ಏನು ಸರಿ ರುಚಿ ಇರಬೇಕೋ ಅದು ಇಲ್ಲದ ಹಾಗೆ ಆಗ್ತದೆ. ಮುಂದಕ್ಕೆ ನೀಚರು ಮಹಿಮೆಗೆ ಪಾತ್ರರಾಗುತ್ತಾರೆ, ರಾಜರು ದ್ರವ್ಯಾಸಕ್ತರಾಗುತ್ತಾರೆ, ಬ್ರಾಹ್ಮಣರು ತಮಗೆ ವಿಧಿಸಿದ ಕರ್ತವ್ಯಗಳನ್ನು ಬಿಟ್ಟು ಬೇರೆ ಬೇರೆ ದುಷ್ಕಾರ್ಯಗಳಲ್ಲಿ ತೊಡಗಿಕೊಂಡು ಬಿಡುತ್ತಾರೆ. ಸ್ತ್ರೀಯರಲ್ಲಿ ಪತಿಭಕ್ತಿಯ ಕೊರತೆ ಉಂಟಾಗುತ್ತದೆ. ಗಂಡು ಮಕ್ಕಳು ತಂದೆಯ ವಿಷಯದಲ್ಲಿ ದ್ವೇಷವುಳ್ಳವರಾಗುತ್ತಾರೆ. ಇಂತಹ ಕಲಿಯುಗದಲ್ಲಿ ಕಾಡಿನಲ್ಲಿ ಹೋಗಿ ನೆಲೆಗೊಂಡವರೇ ಧನ್ಯರೆನಿಸುತ್ತಾರೆ. ನಿರ್ವೀರ್ಯ ಪೃಥಿವೀ ಗತೌಷಧಿ ರಸ ನೀಚ ಮಹತ್ವಂ ಗತಾಃ ರಾಜಾನೋ ಅರ್ಥಪರಾಃ ಕುಧರ್ಮ ನಿರತ ವಿಪ್ರಾ ವಿಕರ್ಮಸ್ಥಿತಾಃ ಭಾರ್ಯಾ ಭರ್ತರಿನೈವ ಬದ್ಧ ಹೃದಯ ಪುತ್ರ ಪಿತೃದ್ವೇಷಿಣಃ ಇತ್ಯೇವಂ ಸಮುಪಸ್ಥಿತೆ ಕಲಿಯುಗೆ ಧನ್ಯವನಂ ಪ್ರಸ್ಥಿತಾಃ. ವೈರಾಗ್ಯವಂತಾಳಿದವರು ಕಾಡಿಗೆ ಹೋಗಿ ನೆಲೆಸಿದವರೇ ಧನ್ಯರಪ್ಪ. ಊರುಗಳೆಲ್ಲ ನೀರು ಕೆಟ್ಟು ಹೋಗುತ್ತದೆ. ಸಂತತಿ ಚಂದ್ರಗುಪ್ತ ಮೊದಲೇ ಪಾಪ ಅವನು 16 ಸ್ವಪ್ನಗಳನ್ನು ನೋಡಿ ಅಂಗಗೊಂಡಿದ್ದ. ವೈರಾಗ್ಯದಿಂದ ಜರ್ಜರಿತನಾಗಿದ್ದ. ಗುರುಗಳು ಹೇಳಿದಂತಹ ಕಲಿಯುಗದ ಮಹಾತ್ಮೆಯನ್ನು ಕೇಳಿದ ಮೇಲಂತೂ ಕರಗಿ ನೀರಾಗ್ಬಿಟ್ಟ. ವೈರಾಗ್ಯದಿಂದ ಕರಗಿ ನೀರಾಗ್ಬಿಟ್ಟ. ಸರಿ, ರಾಜ್ಯಭಾರ ಸಾಕು ಗುರುವೇ, ನಿಮ್ಮ ಚನ್ನಕಮಲಗಳಿಗೆ ನಾನು ಶರಣಾಗತನಾಗಿದ್ದೇನೆ. ತಾವು ನನ್ನನ್ನು ಶಿಷ್ಯನನ್ನಾಗಿ ಮಾಡಿಕೊಳ್ಳಬೇಕು, ಆಗ ಒಳ್ಳೆಯದಾಗಲಿ ಎಂದು ಪಟ್ಟಣಕ್ಕೆ ಬಂದ ಸಿಂಹಸೇನ ಅಂತ ಮಗ. ಸಿಂಹಸೇನಿಗೆ ರಾಜ್ಯ ಪಟ್ಟವನ್ನು ಕಟ್ಟಿ ಸಿಂಹಾಸನ ಮೇಲೆ ಕೂರಿಸಿ ಎಲ್ಲವನ್ನು ಚೆನ್ನಾಗಿ ರಾಜ್ಯಭಾರ ಮಾಡಪ್ಪ, ಒಳ್ಳೆಯದಾಗಲಿ ನಿನಗೆ. ಈ ಸ್ವಪ್ನಗಳ ವಿಚಾರ ಕಲಿಯುವುದು ಕೆಟ್ಟ ಹೋಗ್ತಾ ಇರೋ ವಿಚಾರ ಏನು ಹೇಳಿ ಒಳ್ಳೆಯದಾಗಪ್ಪ, ಪ್ರಜೆಗಳನ್ನು ಚೆನ್ನಾಗಿ ಪಾಲನೆ ಮಾಡಪ್ಪ ಅಂತ ತಂದೆಯಾದವನು ಮಗನಿಗೆ ಪಟ್ಟ ಕಟ್ಟಿದಾಗ ಏನು ಒಳ್ಳೆಯ ಮಾತುಗಳು ಹೇಳಬೇಕು ಅನ್ನೋದೇ ಒಂದು ವಿಶೇಷವಾದಂತಹ ವಿಚಾರ. ಅಂತಹ ಒಳ್ಳೆಯ ಮಾತುಗಳನ್ನು, ಆಶೀರ್ವಾದದ ಮಾತುಗಳನ್ನು, ಪ್ರಜೆಗಳನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು ಅನ್ನುವಂತಹ ಮಾತುಗಳನ್ನು ಮಗನಿಗೆ ಉಪದೇಶ ಮಾಡ್ತಾ ತಾನು ಮತ್ತೆ ಪುನಃ ಪಟ್ಟಣವನ್ನು ಬಿಟ್ಟು ಭದ್ರಬಾಹು ಭಟ್ಟಾರರ ಹತ್ತಿರಕ್ಕೆ ಬಂದ. ಆಯಿತು, ಭದ್ರಬಾಹು ಭಟ್ಟಾರರು ಹೇಳಿದರು, ನೋಡಪ್ಪ, ನೀನು ಎಷ್ಟೆಲ್ಲ ಕನಸುಗಳನ್ನು, ಕೆಟ್ಟ ಕನಸುಗಳನ್ನು ಹೇಳಿದೆಯಲ್ಲ, ಸರಿ, ಏನು ಕಲಿಮಹಾತ್ಮೆ ಅಂತ ನಾನು ಹೇಳಿದ್ನೋ ಅದು ಸರಿ. ಈಗ ಈ ನಾಡಿಗೆ 12 ವರ್ಷಗಳ ಕ್ಷಾಮ ಬರ್ತಾ ಇದೆ. ಅನ್ನಾಹಾರಗಳಿಗೆ ತುಂಬ ತೊಂದರೆ ಆಗ್ತದೆ. ನಮಗೆ ಭಿಕ್ಷೆ ಸಿಕ್ಕೋದು ಕಷ್ಟ ಆಗ್ತದೆ. ಜೀವಧಾರಣೆ ಮಾಡಿಕೊಂಡಿರೋದೇ ಕಷ್ಟ ಆಗ್ತದೆ. ಆದ್ದರಿಂದ ನಾವು ಇಲ್ಲಿರೋದಲ್ಲ, ನಾವು ದಕ್ಷಿಣ ದೇಶಕ್ಕೆ ಹೋಗೋಣ. ಒಂದು ಮನೆಯಲ್ಲಿ ನಾನು ಪ್ರವೇಶ ಮಾಡಿದಾಗ ಆ ಮನೆಯ ತೊಟ್ಟಿಲಲ್ಲಿ ಒಂದು ಕೂಸು ಬೋಹಳ ಬೋಹಳ ಕಟಾರ, ಹೋಗು ಹೋಗು ಕಟಾರ ಅಂತ
ಇದೆ. ಅದನ್ನೆಲ್ಲ ಸಂಪ್ರತಿ ಚಂದ್ರಗುಪ್ತನು ವಿವರಣೆಗಳನ್ನು ಕೊಟ್ಟಿದ್ರು. ಸಂಪ್ರತಿ ಚಂದ್ರಗುಪ್ತ ಈಗ ಮುನಿಯಾಗಿದ್ದಾನೆ. ಸಂಪ್ರತಿ ಚಂದ್ರಗುಪ್ತ ಮುನಿ. ಸಂಪ್ರತಿ ಚಂದ್ರಗುಪ್ತ ಮುನಿ ಭದ್ರಬಾಹು ಭಟ್ಟಾರರು ದೊಡ್ಡ ಮುನಿ ಸಂಘ ಆಯಿತು. ಉಜ್ಜಯಿನಿಯನ್ನು ಬಿಟ್ಟು ಉತ್ತರ ದೇಶವನ್ನು ಬಿಟ್ಟು ದಕ್ಷಿಣ ದೇಶದ ಕಡೆಗೆ ಎಲ್ಲರೂ ಪ್ರಯಾಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರಯಾಣ ಮಾಡ್ಕೊಂಡು ಉಜ್ಜಯಿನಿಗೆಲ್ಲಾಯಿತು, ಕರ್ನಾಟಕ ಎಲ್ಲಾಯಿತು. ಕರ್ನಾಟಕಕ್ಕೆ ಬಂದರು. ಕರ್ನಾಟಕದ ಕಳುವಪ್ಪಗೆ ಬಂದರು. ಕಳುವಪ್ಪು ಅಂದರೆ ಶ್ರವಣಬೆಳಗೊಳ. ಕರ್ನಾಟಕದ ಶ್ರವಣಬೆಳಗೊಳಕ್ಕೆ ಬಂದರು ಮುನಿಸಂಘ. ಭಾರಿ ದೊಡ್ಡ ಮುನಿಸಂಘ ಆಯಿತು. ಆ ಬೆಟ್ಟದ ತಪ್ಪಲಲ್ಲೇ ಅಲ್ಲಲ್ಲಿ ಎಲ್ಲ ಬೀಳು ಬಿದ್ರು. ಭದ್ರಬಾಹು ಭಂಡಾರಕ್ಕೆ ಈಗ ಏನು ಅನ್ನಿಸ್ತಾ ಇದೆ ಅಂದರೆ, ನನ್ನ ಆಯುಷ್ಯ ಮುಗಿತಾ ಇದೆ, ನಾನೀಗ ದೇಹ ತ್ಯಾಗ ಮಾಡಬೇಕು ಅಂತ ಬಂದಿದ್ದಾರೆ ಜ್ಞಾನಿಗಳು. ಅವರಿಗೆ ತಮ್ಮ ಆಯುಷ್ಯ ಪ್ರಮಾಣ ಮುಂದುವರೆದು ಬರ್ತಾರೆ. ಸಂಪ್ರತಿ ಚಂದ್ರಗುಪ್ತನಿಗೆ ಹೇಳಿದರು, ಶಿಷ್ಯ ತಾನೆ, ಅಪ್ಪ ನೋಡು, ಇನ್ನು ನನ್ನ ಆಯುಷ್ಯ ಮುಗಿದೋಗಿದೆ, ನಾನು ಮುಂದಕ್ಕೆ ದಕ್ಷಿಣ ದೇಶದ ಕಡೆಗೆ ಇನ್ನೂ ಹೋಗ್ಬೇಕಾಗಿದೆಯಲ್ಲ, ನೀವುಗಳೆಲ್ಲ ತಮಿಳುನಾಡಿಗೆ ಹೋಗ್ಬೇಕು, ಕರ್ನಾಟಕದಿಂದ ಇನ್ನೂ ಮುಂದಕ್ಕೆ ಹೋಗ್ಬೇಕು, ದಕ್ಷಿಣ ದಿಕ್ಕು ದ್ರಾವಿಡ ದೇಶಕ್ಕೆ ಹೋಗ್ಬೇಕು. ನೀವೆಲ್ಲ ಹೋಗಿ ನಾನು ಇಲ್ಲೇ ಇದ್ದು ಉಪವಾಸ ಮಾಡ್ತಾ ದೇಹತ್ಯಾಗ ಮಾಡ್ತೀನಿ, ನನ್ನ ಆಯುಷ್ಯ ಮುಗಿದು ಹೋಗ್ತಾ ಇದೆ ಅಂತ ಹೇಳಿದ್ರು ಭದ್ರಬಾಹು ಭಟ್ಟಾರ. ಅವರಿಂದ ದೀಕ್ಷೆ ಪಡ್ಕೊಂಡಿದ್ದಾನೆ ಸಂಪ್ರತಿ ಚಂದ್ರಗುಪ್ತ. ಚಂದ್ರಗುಪ್ತ ಮುನಿಯಾಗಿದ್ದಾನೆ. ಅವನು ಹೇಳ್ತಾನೆ, ಗುರುಗಳೇ, ಈ ಮುನಿ ಸಂಘ ಮುಂದಕ್ಕೆ ಹೋಗಲಿ, ಅದನ್ನು ನಡೆಸ್ಕೊಂಡು ಹೋಗೋದಕ್ಕೆ ಬೇಕಾದಂತಹ ಮಹಾತ್ಮರಿದ್ದಾರೆ, ನಾನು ಮಾತ್ರ ಹೋಗಲ್ಲ, ನಿಮ್ಮ ಸೇವೆ ಮಾಡಿಕೊಂಡು ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಅಂತಹ ಗುರುಭಕ್ತಿ ಉಂಟಾಗಿರುತ್ತೆ ಸಂಪ್ರತಿ ಚಂದ್ರಗುಪ್ತನಿಗೆ ಭದ್ರಬಾಹು ಭಟ್ಟಾರರ ವಿಷಯ. ಆಗಪ್ಪ, ನಿನ್ನಿಚ್ಛೆ ಹಾಗೆ ಮಾಡು ಅಂತಾರೆ. ಮಿಕ್ಕ ಮುನಿ ಸಂಘವನ್ನೆಲ್ಲ ಕರೆದು ಕೆಲವು ಪ್ರಮುಖರನ್ನು ಬದ್ ಮಾಡಿ, ನೀವೆಲ್ಲ ಬೇರೆ ಬೇರೆ ಗುಂಪಾಗಿ ಇನ್ನು ದಕ್ಷಿಣಕ್ಕೆ ದ್ರಾವಿಡ ದೇಶಕ್ಕೆ ನೀವೆಲ್ಲ ಹೊರಟೋಗಿ, ಬರಗಾಲದ ಭೀತಿ ಇರೋದ್ರಿಂದ ನೀವು ನಿಲ್ಲಬೇಡಿ, ಇನ್ನೂ ಮುಂದಕ್ಕೆ ಹೋಗಿ ಅಂತ ಆಜ್ಞೆ ಮಾಡ್ತಾರೆ. ಅದರಂತೆ ಮುನಿ ಸಂಘದವರೆಲ್ಲ ವಿಶಾಖಾಚಾರ್ಯ ಅಂತ ಒಬ್ಬ ಮಹಾತ್ಮರು, ವಿಶಾಖಾಚಾರ್ಯರ ನೇತೃತ್ವದಲ್ಲಿ ಮುನಿ ಸಂಘವೆಲ್ಲ ಮುಂದಕ್ಕೆ ಹೊರಟೋಗುತ್ತೆ. ಶ್ರವಣ ಬೆಳಗೊಳದಲ್ಲಿ ಭದ್ರಬಾಹು ಭಟ್ಟಾರರು ಮತ್ತೆ ಸಂಪ್ರತಿ ಚಂದ್ರಗುಪ್ತ ಮುನಿ ಅವರು ಅಷ್ಟೇ ಜನ ಇಬ್ಬರೇ ಉಳ್ಕೊಳ್ತಾರೆ. ಸರಿ, ಅವರೆಲ್ಲ ಹೊರಟ್ಬಿಡ್ತಾರೆ. ಇಲ್ಲಿ ಇಬ್ಬರೇನೇ ಇವಾಗ. ಆಯ್ತಪ್ಪ, ಈಗ ನಾನು ಉಪವಾಸ ವ್ರತವನ್ನು ಕೈಗೊಂಡಿದ್ದೀನಿ. ಅಷ್ಟೋಪವಾಸ ಅಂತ ಒಂದು ವ್ರತ, 8 ದಿನಗಳ ಕಾಲ ಉಪವಾಸ ಮಾಡುವ ಅಷ್ಟೋಪವಾಸವನ್ನು ನಾನು ಮಾಡ್ತೀನಪ್ಪ. ಸಂಪ್ರತಿ ಚಂದ್ರಗುಪ್ತ ಮುನಿ ಹೇಳ್ತಾರೆ, ನಾನು ಮಾಡ್ತೀನಿ, ನೀವು ಏನು ಉಪವಾಸ ಮಾಡ್ತೀರೋ 8 ದಿನಗಳ ಅಷ್ಟೋಪವಾಸ ನಾನು ಮಾಡ್ತೀನಿ ಅಂತಾರೆ. 8 ದಿನಗಳು ಗುರು ಶಿಷ್ಯರಿಬ್ಬರು 8 ದಿನಗಳು ಉಪವಾಸ ಮಾಡ್ತಾರೆ. ದಿನದ ಸ್ಮರಣೆಯಲ್ಲೇ ಕಾಲ ಕಾಣಿತಾರೆ. 9ನೇ ದಿನ ಬಂದಾಗ ಭದ್ರಬಾಹು ಭಟ್ಟಾರ ಹೇಳ್ತಾರೆ, ಅಪ್ಪ, ಅಷ್ಟೋಪವಾಸ ಮುಗಿದು ನೀನಿನ್ನು ಉಪವಾಸ ಮಾಡೋದು ಬೇಡ, ಸಾಕು, ನಾನು ಮುಂದುವರಿಸ್ತೀನಿ, ನೀನೆಲ್ಲರೂ ಹೋಗ್ಬಿಟ್ಟು ಭಿಕ್ಷೆ ಮಾಡಿಕೊಂಡು ಆಹಾರ ಸೇವನೆ ಮಾಡಪ್ಪ. ಆಗ ಸಂಪ್ರತಿ ಚಂದ್ರಗುಪ್ತ ಮುನಿಗೆ ಹೇಳ್ತಾರೆ, ಆಯಿತು, ಭಿಕ್ಷೆಗೆ ಹೋಗಬಹುದು, ಆದರೆ ಎಲ್ಲೋ ಮನೆಗಳೇ ಕಾಣ್ತಾ ಇಲ್ವಲ್ಲ, ಎಲ್ಲ ಅರಣ್ಯ, ಈ ಅರಣ್ಯದಲ್ಲಿ ಯಾರು ನಮಗೆ ಭಿಕ್ಷೆ ಇದ್ದಾರೆ ಗುರುಗಳೇ? ಯಾರು ಕಾಣಿಸ್ತಾ ಇಲ್ಲ, ಮನೆ ಮಠ ಊರು ಕೇರಿ ಏನು ಕಾಣಿಸ್ತಾ ಇಲ್ಲ. ಆ ಕಾಲದ ಶ್ರವಣಬೆಳಗೊಳ ಏನು ಕಾಣ್ತಾ ಇಲ್ಲ ಇಲ್ಲಿ. ಹೌದಪ್ಪ, ಕಾಂತಾರ ಭೈಕ್ಷ ಅಂತ ಒಂದಿದೆ. ಕಾಂತಾರ ಭೈಕ್ಷ ಅಂದ್ರೆ ಈ ಯಾತ್ರಿಕರು ಪ್ರಯಾಣ ಮಾಡ್ತಾರಲ್ಲ, ವರ್ತಕರು ಪ್ರಯಾಣ ಮಾಡ್ತಾರೆ, ಇನ್ನರು ಯಾತ್ರಿಕರು ಪ್ರಯಾಣ ಮಾಡ್ತಾರೆ, ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡಬೇಕಲ್ಲ, ಹಾಗೆ ಪ್ರಯಾಣ ಮಾಡಲು
ಬಂದು ನೋಡ್ಬೋದಪ್ಪ ಅಂತ ಕಳಿಸ್ಕೊಡ್ತಾರೆ. ಆಯ್ತು, ಗುರುಗಳು ಹೇಳಿದ್ದಾರೆ ಕಾಂತಾರ ಪರೀಕ್ಷ ಹೋಗೋಣ. ಅರಳಿದು ಹೋಗ್ತಾ ಇದ್ದಾರೆ ನಮ್ಮ ಸಂಪ್ರದಾಯದಲ್ಲಿ. ಏನೋ ವಿಚಿತ್ರ ಅಂದರೆ ನೋಡ್ತಾ ನೋಡ್ತಾನೆ ಒಂದು ಮರ, ಆ ಮರದಲ್ಲಿ ಒಂದು ಕೊಟ್ರೆ, ಆ ಮರದ ಕೊಟ್ರೆಯಿಂದ ಒಂದು ಕೈ ಹೊರಗೆ ಬಂದಿದೆ. ಸುಂದರವಾದ ಕೈ ತುಂಬ ಮುತ್ತಿನ ಬಳೆಗಳು, ಚಿನ್ನದ ಸೌಂಪು. ಬನ್ನಿ ಮುನಿಗಳೇ, ಭಿಕ್ಷುವನ್ನು ಸ್ವೀಕಾರ ಮಾಡಿ ಅಂತು. ಶರೀರ ಕಾಣ್ತಾ ಇಲ್ಲ, ಬರೀ ಕೈ ಮಾತ್ರ ಕೊಟ್ರೆಯಿಂದ ಹೊರಗೆ ಬಂದಿದೆ. ನಮ್ಮ ಸಂಪತ್ತಿ ಚಂದ್ರಗುಪ್ತ ಮುನಿ ನೋಡಿದ್ರು ಆ ಭೈಕ್ಷ ಸ್ವೀಕಾರ ಮಾಡೋ ಆಗಿಲ್ಲ. ನಾವು ಯಾವಾಗ ಪೂರ್ಣ ರೂಪ ಕಾಣಿಸ್ಕೋಬೇಕೋ ಆಗಲೇ ಭಿಕ್ಷ ಸ್ವೀಕಾರ ಮಾಡಬೇಕೆ ಹೊರತಾಗಿ ಬರೀ ಒಂದು ಕೈ ನಾನು ನೀಡ್ತೀನಿ ಅಂದರೆ ಸ್ವೀಕಾರ ಮಾಡಬಾರ್ದು ಅಂತ ಅಂದ್ಕೊಂಡ್ರು. ಮರಳಿ ಬಂದರು. ಭದ್ರಬಾಬು ಭಟ್ಟಾರರು ಕೇಳಿದ್ರು, ಏನಪ್ಪ ಸಿಕ್ತೆ, ಭಿಕ್ಷೆ ಸಿಕ್ತೆ ಅಂತ ಕೇಳಿದ್ರು. ಇಲ್ಲ ಮುನಿಗಳೇ, ಒಂದು ಮರದ ಕೊಟ್ರಿಂದ ಒಂದು ಹೆಂಗಸಿನ ಕೈ ನನ್ನನ್ನು ಕರೆದು ನಾನು ಆ ಭಿಕ್ಷೆ ಸ್ವೀಕಾರ ಮಾಡಲಿಲ್ಲ, ಅದು ಸ್ವೀಕಾರ ಯೋಗ್ಯ ಅಲ್ಲ ಅಂತ ನನಗನ್ನಿಸ್ತು. ಹೌದು ತಾನೇ? ಹೌದಪ್ಪ, ಸ್ವೀಕಾರ ಮಾಡದೇ ಇದ್ದಿದ್ದು ಒಳ್ಳೆಯದಾಯಿತು. ಆದರೆ ನಾಳೆನೂ ಪ್ರಯತ್ನ ಪಡು. ಬರೀ ಕೈ ಇದ್ದದ್ದು ಪೂರ್ಣ ರೂಪ ಕಾಣಿಸ್ಕೊಂಡು ನಿನಗೆ ಆಹಾರ ಕೊಟ್ಟರು ಕೊಡ್ಬೋದಲ್ವಾ? ಪ್ರಯತ್ನ ಪಡಪ್ಪ. ಆ ದಿವಸ ಉಪವಾಸ. ಮರುದಿನ ಆಯಿತು. ಆವತ್ತು ಪುನಃ ಭಿಕ್ಷಾ ಪಾತ್ರೆ ತಗೊಂಡು ಬರೋ ಹೊತ್ತಲ್ಲಿ ಆ ಮರದ ಕೆಳಗಡೆ ಒಬ್ಬ ಸುಂದರ ಸ್ತ್ರೀ ಕೂತ್ಕೊಂಡಿದ್ದಾಳೆ. ಬೇಕಾದಷ್ಟು ಚಿನ್ನದ ಪಾತ್ರೆಗಳಲ್ಲೇ ಜೋಡಿಸ್ಕೊಂಡು ಸೌಟುಗಳಿಗೆ, ಪಾತ್ರೆಗಳಿಗೆ, ಪಕ್ಷಿಗಳಿಗೆ, ಬನ್ನಿ ಗುರುಗಳೇ, ನಿಮಗೆ ನಾನು ಭಿಕ್ಷೆ ಕೊಡ್ತೀನಿ, ಬನ್ನಿ ಗುರುಗಳೇ ಅಂತ ಆ ಸುಂದರ ಸ್ತ್ರೀ ಹೇಳ್ತಾಳೆ. ಆವಾಗಲೂ ಸ್ವೀಕಾರ ಮಾಡಲಿಲ್ಲ. ಏನ್ ನೀವು ಅಂದರೆ ಒಂದು ಮನೆ ಅಂತ ಇರಬೇಕು, ಒಬ್ಬ ಪುರುಷ ಅಂತ ಇರಬೇಕು, ಗಂಡಸಿರ್ಬೇಕು ಆ ಮನೆಯಲ್ಲಿ. ಗಂಡಸಿಲ್ಲದೆ ಬರೀ ಸ್ತ್ರೀಯರೇ ಇದ್ರೆ ಆ ಮನೆ ಭಿಕ್ಷೆ ಸ್ವೀಕಾರ ಮಾಡೋ ಆಗಿಲ್ಲ ಅಂತ ಒಂದು ನಿಯಮ. ಸರಿ, ಏನು ಮಾತಾಡಲಿಲ್ಲ ಇವರು. ನೀನು ಒಬ್ಬಳೇ ಇರೋರು, ಅದಕ್ಕೆ ತಗೊಳ ಆಗಿಲ್ಲ ಅಂತೇನು ಹೇಳಲಿಲ್ಲ. ಮರಳಿ ಬಂದರು. ಏನಪ್ಪ ಇವತ್ತೇನಾದ್ರು ಭಿಕ್ಷೆ ಆಗಿದೆ ಅಂತ ಭದ್ರಬಾಬು ಭಟ್ಟಾರ ಕೇಳಿದ್ರು. ಇಲ್ಲ ಗುರುಗಳೇ, ಆಗಲಿಲ್ಲ. ಯಾಕಪ್ಪ? ಆ ಮರದ ಕೆಳಗಡೆ ಒಬ್ಬ ಸ್ತ್ರೀ ಕೂತಿದ್ದು, ಅವಳು ಚಿನ್ನದ ಪಾತ್ರೆಗಳಲ್ಲಿ ಬೇಕಾದಷ್ಟು ಅನ್ನಹಾರಗಳನ್ನು ಇಟ್ಕೊಂಡಿದ್ದು, ಕೊಡ್ತೀನಿ ಬನ್ನಿ ಅಂತ ಕರೆದು. ಸ್ತ್ರೀ ಒಬ್ಬಳೇ ಇರುವಾಗ ತಗೊಳ್ಬಾರ್ದು ಅಂತ ನಿಯಮ ಇದೆ ಅಲ್ವಾ ಗುರುಗಳೇ? ನಾನು ಹಾಗೆ ಬಂದ್ಬಿಟ್ಟೆ. ನಾನು ಬಂದದ್ದು ಸರಿಯಾಯ್ತಾ? ಸರಿ ಆಯ್ತು. ಆದರೆ ನಾಳೆ ಹೋಗು. ಇನ್ನೇನಾದ್ರೂ ಮನೆ ಮಠ ಇರುವಂತಹದ್ದೇನಾದ್ರೂ ಇದ್ರೆ ನಿನಗೆ ಭಿಕ್ಷೆ ಸಿಕ್ಕುತ್ತೆ, ಹೋಗಪ್ಪ. ಆಯ್ತು, ಪ್ರಯತ್ನಗಳನ್ನು ಬಿಡ್ತಾ ಇಲ್ಲ. ಭದ್ರಬಾಬು ಭಟ್ಟಾರರು ಪುನಃ ಬಂದರು. ಬಂದವರೇ ನೋಡ್ತಾ ಇದ್ದಾರೆ, ಅಲ್ಲಿಂದ ಬರ್ತಾ ಇದ್ರೆ ಇದುವರೆಗೂ ಕಾಣಿಸ್ಕೊಳ್ದೇ ಇರುವಂತಹ ಒಂದು ಪಟ್ಟಣ ಇವಾಗ ಕಾಣಿಸ್ತಾ ಇದೆ. ಮರಗಳ ಮರೆಯಲ್ಲಿ ಮುಚ್ಚೋಗ್ಬಿಟ್ಟಿದೆ ಆ ಪಟ್ಟಣ. ಓಹೋ, ಈ ಅರಣ್ಯದಲ್ಲಿ ಒಂದು ಸುಂದರವಾದ ಪಟ್ಟಣ ಇದೆಯಲ್ಲ. ಓಹೋ, ಸರಿ ಆಯ್ತು. ಆ ಪಟ್ಟಣದೊಳಗೆ ಪ್ರವೇಶ ಮಾಡಿದ್ರು ಈಗ ನಮ್ಮ ಸಂಪ್ರತಿ ಚಂದ್ರಗುಪ್ತ ಮುನಿ. ಬೇಕಾದಷ್ಟು ಮನೆಗಳು, ಬೇಕಾದಷ್ಟು ಜನ. ಯಾವುದೋ ಒಂದು ಮನೆಯಿಂದ ಬನ್ನಿ ಅಂತ ಹೇಳಿ ಒಬ್ಬ ಸ್ತ್ರೀ, ಜೊತೆಗಾರ್ತಿಯರೆಲ್ಲ ಇದ್ದಾರೆ, ಪುರುಷರು ಇದ್ದಾರೆ. ಬನ್ನಿ ಗುರುಗಳೇ, ನಮ್ಮ ಮನೆಯಲ್ಲಿ ನೀವು ಭಿಕ್ಷೆಯನ್ನು ಸ್ವೀಕಾರ ಮಾಡಿ ಅಂತ ಕರೀತಾರೆ. ನಮ್ಮ ಸಂಪ್ರತಿ ಚಂದ್ರಗುಪ್ತ ಮುನಿ ಒಳಗೆ ಹೋಗ್ತಾರೆ. ಬೇಕಾದ ಹಾಗೆ ತೃಪ್ತಿಯಾಗುವ ಹಾಗೆ ಊಟ ಮಾಡ್ತಾರೆ, ಭಿಕ್ಷೆ ಸ್ವೀಕಾರ ಮಾಡ್ತಾರೆ, ಸದ್ಧರ್ಮ ಸಿದ್ಧಿರಸ್ತು ಅಂತ ಆಶೀರ್ವಾದ ಮಾಡ್ತಾರೆ. ಮತ್ತೆ ಪುನಃ ಹಿಂದಕ್ಕೆ ಬರ್ತಾರೆ. ಏನಪ್ಪ ಇವತ್ತೇನಾದ್ರು ಆಯ್ತೆ, ಭಿಕ್ಷೆ ಆಯ್ತೆ ಅಂತ ಭದ್ರಬಾಬು ಭಟ್ಟಾರರು ಕೇಳ್ತಾರೆ. ಆಯ್ತು ಗುರುಗಳೇ. ಹೇಗಾಯ್ತಪ್ಪ? ಮರಗಳ ಮರೆಯಲ್ಲಿ ಒಂದು ಪಟ್ಟಣ ಮುಚ್ಕೊಂಡು ಬಿಟ್ಟಿದ್ದು, ಇದುವರೆಗೂ ಅದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ.
ನಾನು ಮುಂದೆ ಮುಂದೆ ಹೋದಂತೆ ಅಲ್ಲ, ಆ ಮರಗಳ ಮರೆಯಲ್ಲಿ, ಅರಣ್ಯದ ಮರೆಯಲ್ಲಿ ಮುಚ್ಚಿಕೊಂಡು ಹೋಗಿದ್ದಂತಹ ಒಂದು ದಿವ್ಯ ನಗರಿ ಕಾಣಿಸಿತು. ಅಲ್ಲಿ ಒಂದೇನು, ನೂರಾರು ಜನ ಶ್ರಾವಕರು ನಮಗೆ ಅನ್ನವನ್ನು ನೀಡುವುದಕ್ಕೆ ಸನ್ನದ್ಧರಾಗಿದ್ದರು. ನಾನು ಯಾವುದೋ ಒಂದು ಮನೆಯನ್ನು ಪ್ರವೇಶ ಮಾಡಿ ಭಿಕ್ಷೆಯನ್ನು ಸ್ವೀಕಾರ ಮಾಡಿಕೊಂಡು ಬಂದಿರುವೆ. ಆ ಮನೆಯಲ್ಲಿ ಪುರುಷರು ಇದ್ರು, ಸ್ತ್ರೀಯರು ಇದ್ರು. ಎಲ್ಲರೂ ನನ್ನ ಪಾದವನ್ನು ತೊಳೆದು ಒಳಗೆ ಕರ್ಕೊಂಡು ಹೋಗಿ ಕೂರಿಸಿ ಎಲ್ಲವನ್ನು ನನಗೆ ನೇರ್ಪು ಮಾಡಿಕೊಟ್ರು. ಸರಿ ಆಯ್ತಪ್ಪ, ಒಳ್ಳೆಯದಾಗಲಿ. ಗುರುಗಳು ಹೇಳಿದ್ರು, ನನ್ನ ಸಾವು ಸಮೀಪಿಸ್ತಾ ಇದೆಯಲ್ಲ, ಇನ್ನು ನಾನು ಆಹಾರ ಸೇವನೆ ಮಾಡುವ ನನಗೆ ಆಸಕ್ತಿ ಇಲ್ಲ. ನಾನು ಈ ಉಪವಾಸವನ್ನು ಮುಂದುವರಿಸ್ತೀನಿ ಅಂತ ಹೇಳಿ ಹಸಿವು, ನೀರಡಿಕೆ ಎಲ್ಲವನ್ನೂ ಗೆದ್ದುಕೊಂಡು ರಕ್ತತ್ರಯವನ್ನು ಸಾಧಿಸಿ ಭದ್ರಬಾಬು ಭಟ್ಟಾರರು ಶ್ರವಣಬೆಳಗೊಳದಲ್ಲಿ ದೇಹತ್ಯಾಗ ಮಾಡಿಬಿಟ್ರು. ಅವರು ಅದರ ಫಲವಾಗಿ ಬ್ರಹ್ಮಕಲ್ಪವೆಂಬ ಸ್ವರ್ಗದಲ್ಲಿ 10,000 ಆಯುಷ್ಯವನ್ನು ಉಳ್ಳಂತಹ ಅಮಿತ ಕಾಂತಿ ಅನ್ನುವ ದೇವತೆಯಾಗಿ ಜನಿಸಿದ್ರು. ಹೀಗೆ ಭದ್ರಬಾಬು ಭಟ್ಟಾರರ ಒಂದು ನಿಷಿದ್ಧಿ ಇದೆ. ಈಗಲೂ ಸಂಘಗಳಲ್ಲಿ ಭದ್ರಬಾಬು ಭಟ್ಟಾರರ ನಿಷಿದ್ಧಿ ಇದೆ. ಅವರು ಅಲ್ಲಿ ದೇಹತ್ಯಾಗ ಮಾಡಿದ್ದು ಅನ್ನೋದು ಒಂದು ಐತಿಹಾಸಿಕ ಸತ್ಯ ಅನ್ನೋದು ಇದರೊಳಗಡೆ ಕೂಡಿಕೊಂಡಿದ್ದಾರೆ. ಸಂಪ್ರತಿ ಚಂದ್ರಗುಪ್ತ ಮುನಿಗಳು ಅವರಿಗಾಗಿ ಒಂದು ನಿಷಿದ್ಧಿಯನ್ನು ಮಾಡಿಸಿದ್ರು. ಇದು ಭದ್ರಬಾಬು ಭಟ್ಟಾರರು ದೇಹತ್ಯಾಗ ಮಾಡಿದಂತಹ ರಕ್ತತ್ರಯಗಳನ್ನು ಸಾಧಿಸಿ ದೇಹತ್ಯಾಗವನ್ನು ಮಾಡಿದಂತಹ ಸ್ಥಳ ಅಂತಹ ದಿವ್ಯವಾದ ಒಂದು ಸ್ಥಳವನ್ನು ಮಾಡಿಸಿದ್ದಾರೆ, ಗುರು ಹಾಗೆ ಮಾಡಿಸಿದ್ದಾರೆ. ಇನ್ನು ಎಲ್ಲಿಗೆ ಹೋಗೋದು ಇವಾಗ? 12 ವರ್ಷದ ಬರಗಾಲ ಅಲ್ಲ. ಸಂಪ್ರತಿ ಚಂದ್ರಗುಪ್ತ ಮುನಿಗಳೊಬ್ಬರೇ ಅಲ್ಲಿ ಗುರುವಿನ ನಿಷಿದ್ಧಿ ಇದೆ. ಅಲ್ಲೇ ಪಟ್ಟಣದಲ್ಲಿ ತಾವು ಇದ್ದುಕೊಂಡು ಆ ಒಂದು ಪಟ್ಟಣ ಇದೆಯಲ್ಲ, ಆ ಪಟ್ಟಣದಲ್ಲಿ ಭಿಕ್ಷೆ ಸ್ವೀಕಾರ ಮಾಡ್ತಾರೆ. ನಿತ್ಯ ಹೋಗ್ತಾರೆ, ಅರಣ್ಯದ ನಡುವೆ ಇರ್ತಕ್ಕಂತಹ ಪಟ್ಟಣಕ್ಕೆ ಹೋಗ್ತಾರೆ, ಬೇರೆ ಬೇರೆ ಮನೆಯವರು ಕರೀತಾರೆ, ಅಲ್ಲಿಗೆ ಹೋಗ್ತಾರೆ, ಭಿಕ್ಷೆ ಸ್ವೀಕಾರ ಮಾಡ್ಕೊಂಡು ಬರ್ತಾರೆ. ದಿನಜ್ಞಾನದಲ್ಲಿ ಕಾಲ ಕಳೀತಾರೆ. 12 ವರ್ಷಗಳು ಉರುಳಿ ಹೋದ ಸಂಪ್ರತಿ ಚಂದ್ರಗುಪ್ತ ಮುನಿಗಳು ಬೆಳ್ಳೊಟ್ಟಿಗೆ ಬಂದು ಶ್ರವಣಬೆಳಗೊಳಕ್ಕೆ ಬಂದು ಹೀಗೆ ಕಾಲ ಕಳೀತಾ ಇದ್ದಾರಲ್ಲ. ಕಳೀತಾ 12 ವರ್ಷಗಳೇ ಉರುಳಿ ಹೋದ್ರು. ಸರಿ, ಈ ಮುಂದಕ್ಕೆ ಹೋಗಿದ್ರಲ್ಲ, ಕ್ಷಾಮದ ಕಾರಣಕ್ಕಾಗಿ ಇನ್ನೂ ಮುಂದಕ್ಕೆ ಹೋಗಿದ್ರಲ್ಲ, ದ್ರಾವಿಡ ದೇಶಕ್ಕೆ ಹೋಗಿದ್ರಲ್ಲ. ಆ ದ್ರಾವಿಡ ದೇಶಕ್ಕೆ ಹೋಗಿದ್ದಂತಹ ಮುನಿ ಸಂಘ ವಾಪಸ್ ಬಂತು. 12 ವರ್ಷ ಆದ ಮೇಲೆ ಇನ್ನು ಉತ್ತರದಲ್ಲಿ ಕ್ಷಾಮ ಇರೋವಲ್ಲ, ನಾವಲ್ಲಿಗೆ ಹೋಗ್ಬೇಕಾದವರು ಅಲ್ಲಿಗೆ ವಾಪಸ್ ಹೋಗೋಣ ಅಂತ ದ್ರಾವಿಡ ದೇಶದಿಂದ, ತಮಿಳುನಾಡಿನ ಮುನಿ ಸಂಘ ವಾಪಸ್ ಬರ್ತಾ ಶ್ರವಣಬೆಳಗೊಳಕ್ಕೆ ಏನಾಗಿದೆ ಅಲ್ಲಿ ಪರಿಸ್ಥಿತಿ ನೋಡೋಣ, ಇಬ್ರು ಅಲ್ಲಿ ಉಳ್ಕೊಂಡಿದ್ರಲ್ಲ ಅವ್ರು ಏನಾಗಿದ್ದಾರೆ ನೋಡೋಣ ಅಂದ್ಕೊಂಡು ಆದ್ಮೇಲೆ ಸಂಪ್ರತಿ ಚಂದ್ರಗುಪ್ತಮನಿ ಒಬ್ಬರೇ ಕೂತಿದ್ದಾರೆ. ಏನಾಯ್ತು ನಿಮ್ಗಡೆ, ಏನು ವಿಚಾರ, ಹ್ಯಾಕ್ ಆಡಿದ್ರಿ ಕಾಲನ, 12 ವರ್ಷ ಏನು ಮಾಡಿದ್ರಿ, ಭದ್ರಬಾಬು ಭಟ್ಟಾರ ಎಲ್ಲಿ ಅಂತ ಕೇಳಿ ಅವರು ಉತ್ತರ ಆಗ್ಬೋದಪ್ಪ, ಇದೇ ನಿಷ್ಠಿ ಒಂದು ಮಾಡಿಸಿದ್ದೀನಿ ನಾನು, ಇದಕ್ಕೆಲ್ಲ ನೀವು ನಮಸ್ಕಾರ ಮಾಡಿರುವಾಗ ಆಯಿತು. ಹೀಗೆ ನಾನು ಹೇಗೋ ಭಿಕ್ಷೆಯನ್ನು ಪಟ್ಟಣದಲ್ಲಿ ಸ್ವೀಕಾರ ಮಾಡಿಕೊಂಡು ದೇಹ ಧಾರಣೆ ಮಾಡಿಕೊಂಡಿದ್ದೀನಿ ಅಂತ ವಿಷಯ ಹೇಳಿದರು. ಹೌದೇ, ಸರಿ ಆಯಿತು. ನಿಷಿದ್ಧಿಗೆ ಎಲ್ಲ ಅಡ್ಬಿದ್ರು. ಆ ಮುನಿ ಸಂಘದವರೆಲ್ಲ ಅಡ್ಬಿದ್ರು. ಅಡ್ಬಿದ್ದ ಮೇಲೆ ವಿಶಾಖಾಚಾರ್ಯ ಅನ್ನೋ ನೇತೃತ್ವದಲ್ಲಿ ಬಂದಿದ್ದಲ್ಲ, ವಿಶಾಖಾಚಾರ್ಯರು ಬಂದಿದ್ದಾರೆ. ವಿಶಾಖಾಚಾರ್ಯರೇ ನಮ್ಮ ಭದ್ರಬಾಬು ಭಟ್ಟಾರರ ನಿಷಿದ್ಧಿಗೆ ನಮಸ್ಕಾರ ಮಾಡಿದ್ರು. ಆಯಿತು. ನಿರ್ಜನ ಈ ಭದ್ರಬಾಬು ಈ ಸಂಪ್ರತಿ ಚಂದ್ರಗುಪ್ತ ಮುನಿಗಳಿಗೆ ಹೇಳ್ತಾರೆ, ಬನ್ನಿ ನಾನು ಹೋಗೋಣ, ಮುಂದೆ ಹೋಗೋಣ ಬನ್ನಿ ಅಂತಾರೆ. ಇಲ್ಲ, ನಾನು ಬರೋ ಹಾಗಿಲ್ಲ, ನೀವು ದಿನ ಇಡೀ ಇಲ್ಲಿ ಇದ್ದು ಹೋಗಿ
ಹೋಗ್ತಿರಂತೆ ಅಂತ ಸಂಪ್ರತಿ ಚಂದ್ರಗುಪ್ತ ಹೇಳ್ತಾರೆ. ಊರಿಲ್ಲ ಕೇಳಿ ಇಲ್ಲ, ಇಲ್ಲಿ ನಮ್ಗೆ ಯಾಕೆ ಭಿಕ್ಷೆ ಕೊಡ್ತಾರೆ, ನಾವ್ಯಾಕೆ ರಾತ್ರಿ ದಿವಸ ಇಲ್ಲಿರ್ಬೇಕು, ನೀವು ಬರೋದಿಲ್ಲ ಅಂದ್ರೆ ನಮ್ಮ ಪಾಡಿಗೆ ನಾವು ಹೋಗ್ತೀವಿ ಅಂತಾರೆ. ಆ ಮುನಿ ಸಂಘ ವಿಶಾಖಾರ ನೇತೃತ್ವದಲ್ಲಿ ದಕ್ಷಿಣದಿಂದ ಬಂದಿದ್ದಂತಹ ಮುನಿ ಸಂಘ ಮತ್ತೆ ಮುಂದಕ್ಕೆ ಉತ್ತರಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಊರಿಲ್ಲ ಕೇಳಿಲ್ಲ ಅಂತ ಅನ್ಕೋಬೇಡಿ, ಅರಣ್ಯದ ಒಳಗಡೆ ಹೋಗಿ ಅಲ್ಲೆಲ್ಲ ಬೇಕಾದಷ್ಟು ಮನೆಗಳಿವೆ, ಜನ ಇದ್ದಾರೆ, ಮುನಿಗಳು ಅಂದ್ರೆ ಪ್ರೀತಿಸ್ತಾರೆ, ಮುನಿಗಳಿಗೆ ಅನ್ನಹಾರ ಕೊಡ್ತಾರೆ, ಯಾರು ಇದಿಲ್ಲ ಅಂತ ತಿಳ್ಕೋಬೇಡಿ, ಪಟ್ಟಣದೊಳಗೆ ಹೋಗಿ ನೀವು ಅಂತ ಸಂಪ್ರತಿ ಚಂದ್ರಗುಪ್ತ ಮುನಿ ಹೇಳ್ತಾರೆ. ಸರಿ ಆಯ್ತು, ದೊಡ್ಡ ಮುನಿ ಸಂಘ, ಸಾವಿರಾರು ಜನ ಇದ್ದಾರೆ, ಸಾವಿರಾರು ಜನಕ್ಕೆ ಊಟ ಕೊಡ್ತಾರ ಅವರು ಅಂದ್ಕೊಂಡು ಹೋಗ್ತಾರೆ. ಸಾವಿರಾರು ಜನಕ್ಕೆ ಊಟ ಕೊಡುವಷ್ಟು ಜನ ಇರ್ತಾರೆ, ಮನೆಗಳಿರ್ತವೆ, ಬಸದಿಗಳು ಇರ್ತವೆ, ಅಂತಹ ದಿವ್ಯ ನಗರಿಗಳು. ಆಯ್ತು, ಎಲ್ಲ ಹೋಗ್ತಾರೆ, ಮನೆ ಮನೆಗಳ ಮುಂದೆ ನಿಲ್ಲಿಸ್ತಾರೆ, ಬನ್ನಿ ಬನ್ನಿ ಅಂತ ಗೌರವದಿಂದ ಪ್ರೀತಿಯಿಂದ ಭಕ್ತಿಯಿಂದ ಕಾಲ್ಕೊಂಡು ಒಳ ಕರ್ಕೊಂಡು ಹೋಗಿ ಬೇಕಾದ ಹಾಗೆ ರುಚಿಕರವಾದಂತಹ ಚತುರ್ಭುಜ ಭಕ್ಷ ಭೋಜ್ಯ ಚೋಷ್ಯ ಲೇಖ್ಯ ಅನ್ನುವಂತಹ ಚತುರ್ವಿಧ ಆಹಾರಗಳನ್ನು ಆ ಎಲ್ಲ ಮುನಿಗಳಿಗೂ ಕೊಡ್ತಾರೆ. ಸಂತೋಷ ಪಟ್ಕೊಂಡು ಅವರೆಲ್ಲ ಮರಳಿ ಬರ್ತಾರೆ. ಸರಿ, ಮರಳಿ ಬಂದಾಗ ಸಂಪ್ರತಿ ಚಂದ್ರಗುಪ್ತ ಮುನಿಗಳು ಕೇಳ್ತಾರೆ, ಎಲ್ಲ ಆಗಿದೆ, ನಿಮಗೆಲ್ಲ ಭಿಕ್ಷೆ ಸಿಕ್ಕಿದೆ ಅಂತ ಕೇಳ್ತಾರೆ. ನಮಗೆಲ್ಲರಿಗೂ ನೀವು ಹೇಳಿದ ಹಾಗೆಯೇ ವಿಶೇಷವಾದಂತಹ ಭಿಕ್ಷಣೆ ಸಿಕ್ತು ಅಂತ ಹೇಳ್ತಾರೆ. ಆಮೇಲೆ ವಿಶಾಖಾಚಾರ್ಯರು ಅಂತ ನಾವು ನೋಡಿದ್ರಲ್ಲ, ವಿಶಾಖಾಚಾರ್ಯರ ಶಿಷ್ಯ ಒಬ್ಬರಿರ್ತಾರೆ, ಜೊತೆಯಲ್ಲಿ ಒಬ್ಬರಿರ್ತಾರೆ. ಆ ಮುನಿಸಂಘ ಜೊತೆಯಲ್ಲಿ ಗುರುಗಳ ಜೊತೆಲೆ ಇಬ್ಬರು ಮನೆಗೆ ಹೋಗಿರ್ತಾರೆ, ಗುರು ಶಿಷ್ಯರು. ಬ್ರಹ್ಮಯ್ಯ ಅಂತ ಆ ಶಿಷ್ಯರ ಹೆಸರು. ವಿಶಾಖಾಚಾರ್ಯರು ಮತ್ತು ಬ್ರಹ್ಮಯ್ಯ ಮನೆಗೆ ಹೋಗಿರ್ತಾರೆ, ಅಲ್ಲಿಂದ ವಾಪಸ್ ಬರ್ತಾರೆ. ಬಂದ ಮೇಲೆ ವಿಶಾಖಾಚಾರ್ಯರು ಬ್ರಹ್ಮಯ್ಯ ನನ್ನ ಗುಂಡಿಗೆ ತಗೊಂಡು ಬಾರಪ್ಪ, ಕೈಕಾಲು ತೊಳ್ಕೊಳ್ಬೇಕು ಅಂತಾರೆ. ಕಮಂಡ ನೀರು ತುಂಬಿದ ಕಮಂಡ, ನನ್ನ ಕಮಂಡ ತಗೊಂಡು ಬಾರಪ್ಪ ಬ್ರಹ್ಮಯ್ಯ, ಕೈಕಾಲು ತೊಳ್ಕೊಳ್ಬೇಕು ಅಂತಾರೆ. ಅದು ಬ್ರಹ್ಮಯ್ಯ ಆ ಗುಂಡಿಗೆ ಹಿಡ್ಕೊಂಡು ಹೋಗಿರ್ತಾನೆ ಗುರುಗಳ ಜೊತೆಲಿ. ಊಟ ಮಾಡಿ ಎಲ್ಲ ಆದ್ಮೇಲೆ ಮರ್ತೋಗ್ಬಿಡುತ್ತೆ ಆ ಕಮಂಡ, ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿರ್ತಾನೆ ಆ ಮನೆಯಲ್ಲಿ. ಗುರುಗಳೇ, ಆ ಕಮಂಡನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ, ನಾನು ತಪ್ಪಾಗ್ಬೇಕು, ಹೋಗಿ ತಕೊಂಡು ಬಂದ್ಬಿಟ್ಟಿದ್ದೀನಿ. ಆಯ್ತಪ್ಪ, ಹೋಗು ತಕೊಂಡು. ಬ್ರಹ್ಮಯ್ಯ ಬರ್ತಾರೆ, ನೋಡ್ತಾರೆ, ಪಟ್ಟಣನೂ ಇಲ್ಲ, ನಂಗೂ ಇಲ್ಲ, ಏನು ಎಲ್ಲವೂ ಸ್ವಲ್ಪ ಆಗಿ ನನ್ನಗಳಿಲ್ಲ. ಇಷ್ಟೊಂದು ಜನ ಇದ್ರು, ಇಷ್ಟೊಂದು ಜನ ಮನೆಗಳಿದ್ದು, ಇಷ್ಟೊಂದು ಬಸದಿಗಳಿದ್ದು, ಇಷ್ಟೊಂದು ಗೃಹಸ್ಥರಿದ್ರು, ಎಲ್ಲ ವಸದಿಗಳೆಲ್ಲ ತಡ್ಕಾಡಿ ಎಲ್ಲೋಯ್ತು, ನಮ್ಮ ಈ ಊರೆಲ್ಲ ಹೋಯ್ತು. ಕೊನೆಗೆ ಎಲ್ಲೋ ಒಂದು ಜಾಗದಲ್ಲಿ ಒಂದು ಮರದ ಮೇಲೆ ಕೊಂಬೆ ತುದಿಲಿ ಆ ಕಮಂಡ ನೇತಾಡ್ತಾ ಗುರು ಚೇರಿ ಏನೂ ಇಲ್ಲ. ಗುರುಗಳ ಕಮಂಡ ಒಂದು ಮರದ ಕೊಂಬೆಗೆ ಸಿಕ್ಕಾಕೊಂಡಿರ್ತದೆ, ಮೇಲೆ ಇರ್ತದೆ. ಏನಂತ ಗೊತ್ತಿಲ್ಲ, ಮಾಯಾ ನಗರಿ ಅದು, ಮಾಯಾ ಆಗೋಯ್ತು. ಆ ಮರದ ಮೇಲೆ ಹತ್ತಿ ತಗೊಂಡ್ಬಂದು ಬ್ರಹ್ಮಣ್ಯನಿಗೆ ಮರ ಹತ್ತೋಕೆ ಬರ್ತಿರ್ಲಿಲ್ಲ, ವಾಪಸ್ ಬಂದ್ಬಿಡ್ತಾನೆ. ಗುರುಗಳೇ, ಆ ಪಟ್ಟ ಗಿಟ್ಟ ಯಾವುದು ಇಲ್ಲ, ಎಲ್ಲ ಮಾಯಾ ನಗರಿ, ನಮ್ಮ ಕಮಂಡ ಯಾವುದೋ ಒಂದು ಮರದ ಕೊಂಬೆ ಸಿಕ್ಕಾಕೊಂಡಿದೆ, ನೇತಾಡ್ತಾ ಇದೆ. ಎಲ್ಲರೂ ಬನ್ನಿ ಹೋಗೋಣ, ಯಾರಿಗೆ ಸಾಧ್ಯ ಆಗ್ತದೋ ಮರ ಏರಿ ತಗೊಳ್ಳೋಕೆ ಹೋಗೋಣ. ಎಲ್ಲರೂ ಹೋಗ್ತಾರೆ. ಸರಿ, ಮರದ ಮೇಲೆ ಆ ಕಮಂಡಲ ಗುಂಡಿಗೆ ನೇತಾಡ್ತಾ ಇದ್ರು. ಒಬ್ಬರನ್ನೊಬ್ರು ಸ್ವಲ್ಪ ಮೇಲ್ಬೆಳೆ ಕಟ್ಟಿಸ್ತಾರೆ. ಕಟ್ಟಿಸಿ ಕೊನೆಗೆ ಅದನ್ನು ಹೇಗೋ ಆ ಕಮಂಡಲವನ್ನು ಇಳಿದುಕೊಂಡು ಬರ್ತಾರೆ. ಬಂದು ಆಯಿತು, ನಮ್ಮ ಕಮಂಡ ಸಿಕ್ತು. ಸಂಪ್ರತಿ ಚಂದ್ರಗುಪ್ತ ಮುನಿಗಳಿಗೆ ಹೇಳ್ತಾರೆ ವಿಶಾಖಾಚಾರ್ಯ, ಅಪ್ಪ
ನೀವು 12 ವರ್ಷ ಭಿಕ್ಷೆ ಸ್ವೀಕಾರ ಮಾಡಿದ್ರಲ್ಲ, ಇದೆಲ್ಲ ದೇವತೆಗಳ ಮಾಯೆ. ದೇವತೆಗಳು ಇಂತಹ ಮಾಯಾ ನಗರಿಯನ್ನು ನಿರ್ಮಾಣ ಮಾಡಿ ನಿಮಗೆ ಭಿಕ್ಷೆ ಹಾಕಿದ್ದಾರೆ. ಇವತ್ತು ನಾವೇನು ಊಟ ಮಾಡ್ಕೊಂಡು ಬಂದ್ವೋ ಇದು ದೇವತೆಗಳಿಂದಲೇ ನಮಗೆ ಸಿಕ್ಕಿರುವ ಆಹಾರ. ಮುಂದೆ ಹೇಳ್ತಾರೆ, ದೇವತೆಗಳ ಕೈಯಿಂದ ಆಹಾರನ ನಾವು ಊಟ ಮಾಡಬಾರ್ದು, ಅದು ಹುಲಿ ಧರ್ಮಕ್ಕೆ ವಿರುದ್ಧ. ಆದ್ರಿಂದ ಮುಂದೆ ನಾವು ಹೊರಟೋಗೋದೇ ಸರಿ ಅಂತ ಹೇಳಿ ಅಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ತೀರ್ಮಾನ ಮಾಡಿಕೊಳ್ತಾರೆ. ಹಾಗೆ ಅವರೆಲ್ಲ ಮುಂದಕ್ಕೆ ಹೋಗೋದಕ್ಕೆ ತೀರ್ಮಾನ ಮಾಡಿಕೊಳ್ಳೋ ಹೊತ್ತಲ್ಲಿ ಮಧ್ಯ ದೇಶಕ್ಕೆ ಒಂದಷ್ಟು ಜನ ಹೋಗಿರ್ತಾರೆ. ಆ ಮುನಿಗಳ ಗುಂಪಲ್ಲಿ ಕೆಲವರು ದ್ರಾವಿಡ ದೇಶಕ್ಕೆ ಬಂದಿರೋರು ಅಲ್ಲಿಂದ ಸ್ವಲ್ಪ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿರ್ತಾರೆ. ಅವರು ಬೇರೆ ಬೇರೆ ಮಹಾತ್ಮರ ನೇತೃತ್ವದಲ್ಲಿ ಹೋಗಿರ್ತಾರೆ. ರಾಮಿಲಾಚಾರ್ಯ, ಸ್ಥೂಲಾಚಾರ್ಯ, ಸ್ಥೂಲಭದ್ರಾಚಾರ್ಯ ಅವರೆಲ್ಲ ನೇತಾರರು. ಅವರ ಸಿಂಧೂ ದೇಶ ಅಂತ ಹೇಳ್ತಾರೆ. ಇಲ್ಲಿ ಯಾವುದೋ ಸಿಂಧೂ ದೇಶದ ಕಡೆ ಹೋಗಿರ್ತಾರೆ. ಅವರು ವಾಪಸ್ಸು ಆ ಕಳ್ಳೊಪ್ಪಿಗೆ ಬಂದಿರ್ತಾರೆ. ದೊಡ್ಡ ಮನುಷ್ಯಂಗ ಆಗೋದೇ ಅಲ್ಲಿ. ಅಲ್ಲಿಂದ ಅವರೆಲ್ಲ ಕ್ಷಾಮವೆಲ್ಲ ಮುಗೀತಲ್ಲ ಅಂತ ಮುಂದಕ್ಕೆ ಹೋಗ್ಬೇಕು ಅಂತ ಹೋಗ್ತಾರೆ. ಹಾಗೆ ಹೋಗುವಾಗ ಮಧ್ಯ ದೇಶಕ್ಕೆ ಬರ್ತಾರೆ. ದಕ್ಷಿಣ, ಮಧ್ಯ, ಉತ್ತರ, ಹಾಗೆ ಉತ್ತರ ದೇಶದಲ್ಲಿ ಇರ್ತಾರೆ. ಉತ್ತರ ದೇಶದಲ್ಲಿದ್ದವರು ಮಧ್ಯ ದೇಶಕ್ಕೆ ಬಂದು ಇನ್ನು ಮುಂದಕ್ಕೆ ದ್ರಾವಿಡ ದೇಶಕ್ಕೆ ಹೋಗ್ತಾರೆ. ಅದೆಲ್ಲ 12 ವರ್ಷ ಕಳೆದ ಮೇಲೆ ಪುನಃ ನಮ್ಮ ಕಳ್ಳೊಪ್ಪರಿಗೆ ಬರ್ತಾರೆ. ಇಲ್ಲಿ ಮುಂದೆ ಉತ್ತರಕ್ಕೆ ಹೋಗ್ಬೇಕು. ಉತ್ತರಕ್ಕೆ ಹೋಗ್ಬೇಕಾದ್ರೆ ಮಧ್ಯ ದೇಶವನ್ನು ದಾಟಿ ಹೋಗ್ಬೇಕು. ಮಧ್ಯ ದೇಶಕ್ಕೆ ಹೋಗೋ ಹೊತ್ತಿಗೆ ಅಲ್ಲಿ ಬರಗಾಲ ಶುರುವಾಗೋಗ್ಬಿಟ್ಟಿರುತ್ತೆ. ಈ ಮನುಷ್ಯನ ಕೆಲ್ ಹೋದ್ರು ಇದೇ ಕಷ್ಟ. ಈಗ ಏನಪ್ಪ ಮಾಡೋದು? ಅನ್ನ ನೀರಿಗೆ ಏನಪ್ಪ ಮಾಡೋದು? ಸರಿ, ರಾಮಿಲಾಚಾರ್ಯರು, ಸ್ಥೂಲಾಚಾರ್ಯರು, ಸ್ಥೂಲಭದ್ರಾಚಾರ್ಯರು ಎಲ್ಲರೂ ಬಂದು ಮಧ್ಯ ದೇಶವನ್ನು ಮುಟ್ಟಿದ್ರು. ಮಧ್ಯ ದೇಶದಲ್ಲಿ ಕ್ಷಾಮ ಮುಗಿದಿರಲಿಲ್ಲ. ಅದು ಬರಗಾಲ ಬಾರಿಸಿತ್ತು, ಆದರೆ ಮುಗಿದಿರಲಿಲ್ಲ. ಇನ್ನೂ ಒಂದಷ್ಟು ಬರಗಾಲದ ದಿನಗಳೇ ಇದ್ದು. ಎಷ್ಟು ಕಠಿಣ ಅನ್ನೋದಕ್ಕೆ ವಚನಾಧಿಕಾರ ಹೇಳ್ತಾರೆ, ಮನುಷ್ಯರೇ ಮನುಷ್ಯರನ್ನ ಕಿತ್ತು ತಿನ್ನುವಂತಹ ಬರಗಾಲ ಅಂತ ಹೇಳ್ತಾರೆ. ಅಲ್ಲಿಗೆ ಬಂದ್ಬಿಟ್ಟಿದ್ದಾರೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಏನ್ ಮಾಡೋದು ಇವಾಗ? ಶ್ರಾವಕರು ಬಂದ್ರು. ಶ್ರಾವಕರು ಬಂದ್ಬಿಟ್ಟು ಮನುಷ್ಯನ ಕೇಳಿದ್ರು, ಇಲ್ಲಿ ಬಹಳ ಭೀಕರವಾದ ಬರಗಾಲ, ನಿಮ್ಗೆ ಆಹಾರ ಸಿಕ್ಕೋದು ಕಷ್ಟ. ಇಲ್ಲಿ ಶ್ರಾವಕರು ಬೆಳಗಿನ ಹೊತ್ತು ಅಡುಗೆನೇ ಮಾಡೋಲ್ಲ. ಯಾಕೆಂದ್ರೆ ಅಡುಗೆ ಮಾಡಿದ್ರೆ ಯಾರ್ಯಾರು ಬಂದು ನುಗ್ಗಿ ಅದನ್ನ ಕಿತ್ಕೊಂಡು ಹೊರಟೋಗ್ತಾರೆ. ಅಂತಹ ಬರಗಾಲ. ಯಾವಾಗಲೂ ರಾತ್ರಿಯಲ್ಲಿ ಗುಟ್ಟಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊತಾರೆ. ಹಗಲಲ್ಲಿ ಯಾರು ಅಡುಗೆನೇ ಮಾಡೋಲ್ಲ. ನೀವು ನಡರಾತ್ರಿಯಲ್ಲಿ ಯಾರು ಬಂದು ಆ ಮನೆಗಳಲ್ಲಿ ಭಿಕ್ಷೆ ತಗೊಳ್ಳಿ, ಇಟ್ಕೊಳ್ಳಿ, ಬೆಳಗ್ಗೆ ಊಟ ಮಾಡಿ. ಅದೆಲ್ಲ ಧರ್ಮದ ವಿರುದ್ಧ. ಅದು ಆಪತ್ಕಾಲ. ಪ್ರಾಣವೇ ಹೋಗುವಾಗ ಏನು ಮಾಡೋದು? ಧರ್ಮದ ಪರಿಪಾಲನೆ ಎಷ್ಟು ಮಾಡೋದು ಅಂತ ಸೂಕ್ಷ್ಮವಾದ ತತ್ವ ಇದೆ ಈ ಕಥೆಯಲ್ಲಿ. ನೀವು ಬೆಳಗಿನ ಹೊತ್ತಲ್ಲಿ ಭಿಕ್ಷೆಗೆ ಬರಬೇಡಿ. ಭಿಕ್ಷೆ ಬಂದ್ಬೇಡ. ನೀವು ತಗೊಂಡ್ರು ಏನಾದ್ರು ಕೊಟ್ಟರು ಅಂದ್ರೂ ಕಿತ್ಕೋತಾರೆ, ನಿಮ್ಮ ಕೈಯಿಂದ ಕಿತ್ಕೋತಾರೆ. ನಿಮ್ಗೆ ತಿನ್ನೋ ಬಿಡೋಲ್ಲ. ನೀವು ಗುಟ್ಟಾಗಿ ನಡರಾತ್ರಿಯಲ್ಲೇ ಬರಬೇಕು. ನಡರಾತ್ರಿಯಲ್ಲೇ ಬಂದು ತಗೊಂಡು ಇಟ್ಕೊಂಡಿದ್ದು ಬೆಳಗ್ಗೆ ಯಾವ ಇಷ್ಟ ಆಗ್ತದೋ ಊಟ ಮಾಡ್ಕೊಳ್ಳಿ. ಯಾರ ಕಡೆಗೂ ಕಾಣಿಸ್ಕೊಂಡಾಗೆ ನೀವು ಮನೆ ನಿಂತ್ಕೋಬೇಕು ಅಂತಹ ಪ್ರಕಾರ. ಆಯ್ತಪ್ಪ, ಹಾಗೆ ಆಗಲಿ ಅಂತಾರೆ. ಹೇಗೋ ರಾತ್ರಿ ಹೊತ್ತಲ್ಲೇ ಹೋಗ್ತಾರೆ. ಶ್ರಾವಕರು ಪಾಪ ಅವ್ರಿಗೂ ಏನು ಹೆಚ್ಚಿಲ್ಲ. ಇದ್ದಿದ್ದರೆ ಮುನಿಗಳು ಕೊಡ್ಬೇಕಲ್ಲ, ಮುನಿ ಧರ್ಮನ ಪಾಲನೆ ಮಾಡ್ಬೇಕಲ್ಲ ಶ್ರಾವಕರು. ಕೊಡ್ತಾ ಇರ್ತಾರೆ. ಅದನ್ನು ತಗೊಂಡು ಹೋಗಿ ಅವರು ಹೇಗೋ ಊಟಾಗಿ ದಿಗಂಬರ ಮುನಿಗಳು
ಹೀಗೆ ಇರುವಾಗ ಯಾವುದೋ ಒಂದು ಮನೆಗೆ ಬರ್ತಾರೆ. ಒಂದು ರಾತ್ರಿಯಲ್ಲಿ ಒಬ್ಬ ದಿಗಂಬರ ಮುನಿ ಪ್ರವೇಶ ಮಾಡ್ತಾರೆ. ಅದೊಂದು ಅಮಾವಾಸ್ಯೆ ರಾತ್ರಿ, ಅದು ಕತ್ತಲೆಯ ರಾತ್ರಿ. ಅದು ಆ ಮನೆಯಲ್ಲಿ ಇದ್ದಂತಹ ಶ್ರಾವಕಿ ಒಬ್ಬಳು ಈ ಇದ್ದಕ್ಕಿದ್ದ ಹಾಗೆ ದಿಗಂಬರ ಮುನಿಯನ್ನ ಆ ಕತ್ತಲೆಯ ರಾತ್ರಿಯಲ್ಲಿ ನೋಡ್ಕೊಂಡು ಭಯಪಟ್ಟು ಚೀರು ಬಿಡ್ತಾಳೆ. ಅವಳು ಪೂರ್ಣ ಗರ್ಭಿಣಿಯಾಗಿರ್ತಾಳೆ. ಗರ್ಭಸ್ರಾವ ಆಗಿ ಅಲ್ಲೇ ಬಿದ್ದು ಹೋಗ್ಬಿಡ್ತಾಳೆ ಆ ಹೆಂಗಸು. ಮುನಿಗಳು ಪಾಪ ಏನ್ ಮಾಡ್ತಾರೆ, ಆಯ್ತು ಬಂದ್ಬಿಡ್ತಾರೆ. ಅಲಾಹ ಏನನ್ನು ಸ್ವೀಕಾರ ಮಾಡದೆ ಬಂದುಬಿಡ್ತಾರೆ. ವಿಷಯ ತಿಳಿದಾಗ ಶ್ರಾವಕರೆಲ್ಲ ಬರ್ತಾರೆ. ಸ್ವಾಮಿ, ಕಷ್ಟ ಕಾಲ ಇದು, ತುಂಬ ಕೆಟ್ಟ ಕಾಲ ಇದು. ನೀವು ರಾತ್ರಿ ಹೊತ್ತಂತೆ ಬರಬೇಕು. ಈ ದಿಗಂಬರ ರೂಪದಲ್ಲಿ ಬರಬೇಡಿ. ಆಮೇಲಿಂದ ನೀವು ಪ್ರಾಯಶ್ಚಿತ್ತ ಮಾಡ್ಕೊತೀರಂತೆ. ಮೈ ಮೇಲೆ ಒಂದು ಬಟ್ಟೆ ಹಾಕೊಂಡು ಬನ್ನಿ. ಅರ್ಧಗಪ್ಪಡ ಅಂದರೆ ಹೀಗೆ ಮೇಲಿಂದ ಒಂದು ಬಟ್ಟೆ ಕೈ ಮೇಲೆ ಬಂದಿರುತ್ತೆ. ಬಂದಿದ್ದು ಪುನಃ ನಾವು ಸ್ವಲ್ಪ ಕೆಳಗೆ ಬಿಟ್ಕೋಬೇಕು. ಇಷ್ಟೇ ಅರ್ಧಗಪ್ಪಡ, ಅರ್ಧ ವಸ್ತು. ಈ ತರಹದಲ್ಲಿ ನೀವು ರಾತ್ರಿ ಹೊತ್ತಲ್ಲೇ ಶಿಕ್ಷೆ ಬನ್ನಿ. ದಿಗಂಬರರಾಗಿ ಬರಬೇಡಿ. ಈ ಅರ್ಧಗಪ್ಪಡ ಬಂದಿದ್ದಕ್ಕೆ ಏನು ದೋಷವೋ ಮುಂದಕ್ಕೆ ನೀವು ಅದನ್ನು ಪ್ರಾಯಶ್ಚಿತ್ತ ಮಾಡಿಕೊಂಡು ಪರಿಹಾರ ಮಾಡಿಕೊಳ್ಳಿ. ಅರ್ಧಗಪ್ಪಡದ ಸನ್ಯಾಸಿಗಳಾಗಿ ನೀವು ಬನ್ನಿ ಅಂತ ಶಾಸ್ತ್ರ ಕೇಳಿಕೊಂಡು ಮಾತೆಯರೇ, ಆತ್ಮಬಂಧುಗಳೇ, ಇನ್ನೂ ಮುಂದಕ್ಕೆ ಸ್ವಲ್ಪ ಸೂಕ್ಷ್ಮವಾದಂತಹ ವಿಚಾರಗಳಿದೆ. ಮುಂದಿನ ದಿನ ತಿಳಿಯೋಣ. ಅರ್ಧಗಪ್ಪಡ ಮುಂದಕ್ಕೆ ಇದೆಲ್ಲ